ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯೈ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀ ಭಗವಂತನು ಹೇಳಿದನು, ಹೇ ಪಾರ್ಥನೆ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಮತ್ತು ಅನನ್ಯ ಭಾವದಿಂದ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವ ನೀನು ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿಗಳು, ಬಲ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆಯೋ ಅದನ್ನು ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದ ನಂತರ ಜಗತ್ತಿನಲ್ಲಿ ಮತ್ತೆ ಬೇರೆ ಏನನ್ನು ತಿಳಿಯಲು ಯೋಗ್ಯವಾದುದು ಉಳಿದಿರುವುದಿಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ತತ್ವಜ್ಞಾನವನ್ನು ನಾನು ನಿನಗೆ ಸಂಪೂರ್ಣವಾಗಿ ಹೇಳುವೆನು. ಶ್ರೋತೃಗಳೇ, ಕೇಳಿರಿ. ಮತ್ತೆ ಆ ಶ್ರೀ ಅನಂತನು ಪಾರ್ಥನಿಗೆ ಹೇಳಿದನು, ಅಯ್ಯ, ನೀನು ನಿಶ್ಚಯವಾಗಿಯೂ ಯೋಗ ಸಂಪನ್ನನಾಗಿರುವೆ. ಇನ್ನು ನಾನು ನಿನಗೆ ಬ್ರಹ್ಮಜ್ಞಾನವನ್ನು ಪ್ರಪಂಚ ಜ್ಞಾನದೊಂದಿಗೆ ಹೇಳುವೆನು. ಅದರಿಂದಾಗಿ ನೀನು ಅಂಗೈಯೊಳಗಣ ರತ್ನದಂತೆ ನನ್ನನ್ನು ಸಂಪೂರ್ಣವಾಗಿ ತಿಳಿಯುವೆ. ಇಲ್ಲಿ ಪ್ರಪಂಚ ಜ್ಞಾನದಿಂದ ಏನು ಮಾಡುವುದು ಎಂಬ ಆಗ್ರಹ ನಿನ್ನ ಮನಸ್ಸಿನಲ್ಲಿದ್ದರೆ ನಿಜವಾಗಿಯೇ ಮೊದಲಿಗೆ ಅದನ್ನೇ ತಿಳಿದುಕೊಳ್ಳಬೇಕು. ಮತ್ತೆ ಜ್ಞಾನದ ಸಾಕ್ಷಾತ್ಕಾರದ ಸಮಯದಲ್ಲಿ ದಡಕ್ಕೆ ತಲುಪಿದ ದೋಣಿಯು ಅಲುಗಾಡದಂತೆ ಬುದ್ಧಿಯ ದೃಷ್ಟಿಯು ಕುಂಠಿತಗೊಳ್ಳುವುದು. ಆಗ ಅಲ್ಲಿ ಬುದ್ಧಿಯ ಪ್ರವೇಶವಾಗುವುದಿಲ್ಲ. ವಿಚಾರವು ಹಿಂದೆ ಸರಿಯುತ್ತದೆ ಮತ್ತು ತರ್ಕದ ಬಹುರೂಪತೆ ಮುರಿದು ಬೀಳುತ್ತದೆ. ಅದಕ್ಕೆ ಜ್ಞಾನವೆಂದು ಹೇಳುತ್ತಾರೆ. ಅರ್ಜುನ, ಉಳಿದ ಸರ್ವ ಪ್ರಪಂಚದ ಜ್ಞಾನವನ್ನು ವಿಜ್ಞಾನವೆಂದು ಹೇಳುತ್ತಾರೆ. ಆ ಪ್ರಪಂಚವನ್ನು ಸತ್ಯವೆಂದು ತಿಳಿಯುವುದು ಅಜ್ಞಾನವಾಗಿದೆ ಎಂದು ತಿಳಿ. ಇನ್ನು ಎಲ್ಲ ಅಜ್ಞಾನವು ಇಲ್ಲವಾದೀತು. ವಿಜ್ಞಾನವು ಸಮೂಲವಾಗಿ ಸುಟ್ಟು ಹೋದೀತು ಹಾಗೂ ಮೂರ್ತಿಮಂತ ಜ್ಞಾನವು ಪ್ರಕಟವಾದೀತು. ಅದರಿಂದಾಗಿ ಹೇಳುವವನ ಮಾತು ನಿಂತು ಹೋಗುವುದು, ಕೇಳುವವನ ಇಚ್ಛೆಯು ತೃಪ್ತವಾಗುತ್ತದೆ. ಇದು ದೊಡ್ಡದು, ಇದು ಚಿಕ್ಕದು ಎಂಬ ಭೇದ ಉಳಿಯುವುದಿಲ್ಲ. ಇಂತಹ ಗೂಢವಾದ ಮರ್ಮವನ್ನು, ಅಂದರೆ ಗುರುತತ್ವವನ್ನು ಶಬ್ದಗಳಲ್ಲಿ ನನ್ನಿಂದ ಹೇಳಲಾಗುವುದು. ಅದರ ಸ್ವಲ್ಪ ಪ್ರತಿಪಾದನೆಯಿಂದಲೇ ಮನಸ್ಸಿನ ಪೂರ್ಣ ಸಮಾಧಾನವಾಗುವುದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ ಮತ್ತು ಹಾಗೆ ಯತ್ನಿಸುವ ಯೋಗಿಗಳಲ್ಲಿ ಕೂಡ ಯಾರೋ ಒಬ್ಬನು ನನ್ನ ಪರಾಯಣನಾಗಿ ನನ್ನನ್ನು ತತ್ವದಿಂದ ಅರ್ಥಾತ್ ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ. ಎಲೈ ಅರ್ಜುನ, ನಿಜವಾಗಿಯೂ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರಿಗೆ ಈ ಜ್ಞಾನದ ಇಚ್ಛೆ ಇರುತ್ತದೆ. ಹೀಗೆ ಇಚ್ಛೆಯುಳ್ಳ ಅನೇಕರಲ್ಲಿ ನನ್ನ ಸ್ವರೂಪ ಜ್ಞಾನವನ್ನು ಅರಿಯುವವರು ಅತಿ ವಿರಳ. ಅರ್ಜುನ, ಸಂಪೂರ್ಣ ತ್ರೈಲೋಕ್ಯದಲ್ಲಿ ಒಬ್ಬೊಬ್ಬ ಒಳ್ಳೆಯ ಸೈನಿಕನನ್ನು ಹುಡುಕಿ ಹುಡುಕಿ ಲಕ್ಷಾವಧಿ ಸೈನ್ಯವನ್ನು ತಯಾರಿಸುವರು. ಅದರಲ್ಲಿಯೂ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಹೊಡೆತಗಳನ್ನು ಸಹಿಸಿ ಯಾರೋ ಒಬ್ಬನು ಮಾತ್ರ ವಿಜಯಶ್ರೀಯ ಅಧಿಕಾರಿಯಾಗುತ್ತಾನೆ. ಹಾಗೆಯೇ ನನ್ನ ಜ್ಞಾನ ಪ್ರಾಪ್ತಿಯ ಇಚ್ಛಾರೂಪವಾದ ಮಹಾಪೂರದಲ್ಲಿ ಕೋಟ್ಯಾವಧಿ ಜನರು ಧುಮುಕುವರು. ಆದರೆ ಅವರಲ್ಲಿ ಯಾರೋ ಒಬ್ಬನೇ ಆಚೆಯ ದಡವನ್ನು ಮುಟ್ಟುವನು. ಒಬ್ಬನಿಗೆ ಮಾತ್ರ ನನ್ನ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಇದು ಸಾಮಾನ್ಯವಾದ ಮಾತಾಗಿರದೆ ಶ್ರೇಷ್ಠವಾಗಿದೆ. ಆದರೂ ಅದನ್ನು ಮುಂದೆ ಹೇಳುವೆನು. ಈಗ ನಿನಗೆ ವಿಜ್ಞಾನದ ಸ್ವರೂಪವನ್ನು ಹೇಳುತ್ತೇನೆ, ಕೇಳು.
ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ ರೀತಿ 8 ಪ್ರಕಾರವಾಗಿ ವಿಭಾಗಿಸಲ್ಪಟ್ಟ ನನ್ನ ಪ್ರಕೃತಿಯಾಗಿದೆ. ಇದು 8 ಪ್ರಕಾರದಿಂದ ಭೇದವುಳ್ಳದ್ದಾದರೂ ಅಪರ ಅರ್ಥಾತ್ ನನ್ನ ಜಡ ಪ್ರಕೃತಿಯಾಗಿದೆ. ಧನಂಜಯನೇ, ಕೇಳು, ನಮ್ಮ ಶರೀರದ ನೆರಳು ಬೀಳುವಂತೆಯೇ ಈ ಮಹದಾದಿ ತತ್ವಾದಿಗಳ ಕಾರ್ಯರೂಪವು ನನ್ನ ಮಾಯೆಯೇ ಆಗಿದೆ. ಇದನ್ನೇ ಪ್ರಕೃತಿ ಎಂದು ಹೇಳುತ್ತಾರೆ. ಇದರಲ್ಲಿ 8 ಪ್ರಕಾರಗಳಿದ್ದು ಇದರಿಂದಲೇ 3 ಲೋಕಗಳು ಉತ್ಪನ್ನವಾಗುತ್ತವೆ ಎಂದು ತಿಳಿಯಬೇಕು. ಇದು 8 ಪ್ರಕಾರದಿಂದ ಹೇಗಿದೆ ಎಂಬ ಶಂಕೆ ನಿನಗೆ ಉಂಟಾದರೆ ಆ ವಿಚಾರವನ್ನೇ ಹೇಳುವೆನು ಕೇಳು. ಜಲ, ತೇಜಸ್ಸು, ಆಕಾಶ, ಪೃಥ್ವಿ, ವಾಯು, ಮನ, ಬುದ್ಧಿ ಮತ್ತು ಅಹಂಕಾರ, ಇವು ಅದರ ಬೇರೆ ಬೇರೆ 8 ಪ್ರಕಾರಗಳಾಗಿವೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇ ಮಹಾಬಾಹುವೆ, ಇದಕ್ಕಿಂತ ಬೇರೆಯದಾದ ಯಾವುದರಿಂದ ಸಂಪೂರ್ಣವಾದ ಜಗತ್ತು ಧರಿಸಲ್ಪಡುತ್ತದೋ ಅದು ನನ್ನ ಜೀವರೂಪವಾದ ಪರ ಅರ್ಥಾತ್ ಚೇತನ ಪ್ರಕೃತಿ ಎಂದು ನೀನು ತಿಳಿ. ಪ್ರಾರ್ಥನೆ, ಈ 8 ವಿಭಾಗಗಳ ಸಾಮ್ಯ ಸ್ಥಿತಿ, ಅದರ ಏಕೀಕರಣವೇ ನನ್ನ ಪರಮ ಪ್ರಕೃತಿಯಾಗಿದೆ. ಅದೇ ಪರಮಾತ್ಮನಲ್ಲಿ ಜೀವ ಭಾವವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅದಕ್ಕೆ ಜೀವಭೂತ ಎಂಬ ಸಂಜ್ಞೆ ಇದೆ. ಇದು ಅಚೇತನವನ್ನು ಅಂದರೆ ಶರೀರಾದಿಗಳನ್ನು ಸಜೀವಗೊಳಿಸುತ್ತದೆ, ಜ್ಞಾನಕ್ಕೆ ಚೈತನ್ಯವನ್ನು ಕೊಡುತ್ತದೆ, ಮನಸ್ಸಿಗೆ ಶೋಕ ಮತ್ತು ಮೋಹವನ್ನು ಮೂಡಿಸುತ್ತದೆ. ಇಲ್ಲಿ ನೋಡು, ಇದರ ಸನ್ನಿಧಿಯಿಂದ ಬುದ್ಧಿಯಲ್ಲಿ ಜ್ಞಾನ ಉಂಟಾಗುತ್ತದೆ. ಇದೇ ಅಹಂಕಾರದ ಕೌಶಲ್ಯದಿಂದ ಜಗತ್ತನ್ನು ಧರಿಸಿದೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹೇ ಅರ್ಜುನನೇ, ಸಮಸ್ತ ಭೂತಗಳು ಈ 2 ಪ್ರಕೃತಿಗಳಿಂದಲೇ ಉತ್ಪನ್ನವಾಗುತ್ತವೆ ಮತ್ತು ನಾನು ಸಂಪೂರ್ಣವಾದ ಜಗತ್ತಿನ ಉತ್ಪತ್ತಿ ಹಾಗೂ ಪ್ರಳಯವಾಗಿದ್ದೇನೆ, ಅರ್ಥಾತ್ ಸಮಸ್ತ ಜಗತ್ತಿನ ಮೂಲ ಕಾರಣವಾಗಿದ್ದೇನೆ ಎಂದು ನೀನು ತಿಳಿದುಕೋ. ಇದು ಸೂಕ್ಷ್ಮ ಪರಾಪ್ರಕೃತಿಯು ಸ್ವೇಚ್ಛೆಯಿಂದ ಸ್ಥೂಲ ಪ್ರಕೃತಿ ಅಷ್ಟಧಾ ಪ್ರಕೃತಿಯೊಂದಿಗೆ ಸೇರಿಕೊಂಡಾಗ ಸೃಷ್ಟಿಯಲ್ಲಿನ ಪ್ರಾಣಿಗಳನ್ನು ತಯಾರಿಸುವ ಟಂಕಸಾಲೆಯೇ ಪ್ರಾರಂಭವಾಗುತ್ತದೆ. ಈ ಟಂಕಸಾಲೆಯಲ್ಲಿಯೇ ತಾನಾಗಿಯೇ 4 ರೀತಿಯ ಅಂಡಜ, ಸ್ವೇದಜ, ಜರಾಯುಜ, ಉದ್ಭಿಜ್ಜ ಆಕೃತಿಗಳು, ಅಂದರೆ ಈ 4 ರೀತಿಯ ಆಕೃತಿಗಳು ಅಥವಾ ನಾಣ್ಯಗಳು ಮೂಡುವವು. ಅದರಲ್ಲಿನ ಪಂಚಮಹಾಭೂತಗಳ ಯೋಗ್ಯತೆ ಒಂದೇ ರೀತಿಯಾಗಿರುತ್ತದೆ, ಆದರೆ ಜಾತಿಗಳು ಭಿನ್ನವಾಗಿರುತ್ತವೆ. ಅದರಲ್ಲಿ 84 ಲಕ್ಷ ಜಾತಿಗಳಿದ್ದು ಆ ಜಾತಿಯಲ್ಲಿಯೂ ಇನ್ನು ಉಪಜಾತಿಗಳು ಎಷ್ಟೆಷ್ಟಿವೆಯೋ ಅದನ್ನು ಎಣಿಸಲಾಗುವುದಿಲ್ಲ. ಹೀಗೆ ಬಹಳ ಜಾತಿಗಳಿಂದ ಅವ್ಯಕ್ತದ ಮಾಯೆಯ ಭಂಡಾರವೆಲ್ಲ ತುಂಬಿ ಹೋಗುವುದು. ಹೀಗೆ ಪಂಚಮಹಾಭೂತಗಳ ಒಂದೇ ರೀತಿಯ ಅನೇಕ ನಾಣ್ಯಗಳ ರೀತಿಯಲ್ಲಿ ಉಂಟಾಗುತ್ತವೆ. ಅವುಗಳ ಬೆಳವಣಿಗೆಯ ಗಣನೆಯನ್ನು ಪ್ರಕೃತಿ ಅಂದರೆ ಮಾಯೆಯೇ ಇರಿಸುತ್ತದೆ. ಆ ನಾಣ್ಯಗಳ ಆಕಾರವನ್ನು ಮಾಡಿ ಉತ್ಪತ್ತಿ ಮಾಡಿ ಅವುಗಳ ವಿಸ್ತಾರಗೊಳಿಸುವುದು, ಕೊನೆಗೆ ಅವುಗಳನ್ನು ಕರಗಿಸುತ್ತದೆ. ಅದೇ ಸಂಹಾರ ಮಾಡುವುದು. ಮತ್ತು ಸ್ಥಿತಿಕಾಲದಲ್ಲಿ ಪ್ರಾಣಿಗಳಿಂದ ಕರ್ಮ ಅಕರ್ಮದ ವ್ಯವಹಾರ ಮಾಡಿಸುವ ಪ್ರವೃತ್ತಿ ಮಾಯೆಯದಾಗಿದೆ. ಈ ರೂಪಕವಿರಲಿ. ನಿನಗೆ ತಿಳಿಯುವಂತೆ ಹೇಳುವುದಾದರೆ ಈ ಪ್ರಕೃತಿಯೇ ಪ್ರಾಣಿಗಳ ನಾಮರೂಪಗಳನ್ನು ವಿಸ್ತರಿಸುತ್ತದೆ ಮತ್ತು ಪ್ರಕೃತಿಯಾದರೂ ನನ್ನಲ್ಲಿ ಮಿಥ್ಯಾಭಾಸವಾಗುತ್ತದೆ. ಇದು ನನ್ನಿಂದ ಹೊರತಾಗಿಲ್ಲ. ಆದ್ದರಿಂದ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇವುಗಳಿಗೆ ನಾನೇ ಕಾರಣನಾಗಿದ್ದೇನೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹೇ ಧನಂಜಯನೇ,
ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವೂ ಇಲ್ಲವಾಗಿದೆ. ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಈ ದೃಶ್ಯ ಪ್ರಪಂಚವು ಮೃಗ ಜಲದಂತೆಗಿದೆ. ಅದರ ಮೂಲವನ್ನು ನೋಡಹೋದರೆ ಅದು ಕೇವಲ ಸೂರ್ಯ ಕಿರಣವಲ್ಲದೆ ಸೂರ್ಯನೇ ಆಗಿದ್ದಾನೆ. ಹಾಗೆಯೇ ಅರ್ಜುನ, ಆ ಪ್ರಕೃತಿಯಿಂದಲೇ ಈ ಸೃಷ್ಟಿ ಉಂಟಾಗಿದೆ. ಅದನ್ನು ಉಪಸಂಹಾರ ಮಾಡಿ ಅದರ ಮೂಲಕ್ಕೆ ಹೋದರೆ ಉಳಿಯುವ ತತ್ವ ನಾನೇ ಆಗಿದ್ದೇನೆ. ಹೀಗೆ ಉತ್ಪನ್ನವಾಗಿ ಕಾಣುತ್ತದೆ ಮತ್ತು ಇಲ್ಲವಾಗುತ್ತದೆ. ಇದೆಲ್ಲ ನನ್ನಲ್ಲೇ ಆಗುವುದು. ದಾರವು ಮಣಿಗಳನ್ನು ಧರಿಸಿದಂತೆ ನಾನೇ ಈ ವಿಶ್ವವನ್ನು ಧರಿಸಿರುವೆನು. ಬಂಗಾರದಿಂದ ಮಣಿಗಳನ್ನು ತಯಾರಿಸಿ ಬಂಗಾರದ ಸರಿಗೆಯಲ್ಲಿ ಪೋಣಿಸಿದಂತೆ ಈ ಸಮಸ್ತ ಜಗತ್ತಿನ ಅಂತರ್ಬಾಹ್ಯಗಳಲ್ಲಿ ನಾನೇ ವ್ಯಾಪಿಸಿರುವೆನು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷೋ. ಹೇ ಅರ್ಜುನನೇ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿದ್ದೇನೆ, ಸಂಪೂರ್ಣ ವೇದಗಳಲ್ಲಿ ಓಂಕಾರವಾಗಿದ್ದೇನೆ, ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷತ್ವವಾಗಿದ್ದೇನೆ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಪೃಥ್ವಿಯಲ್ಲಿ ಪವಿತ್ರವಾದ ಗಂಧವು ಮತ್ತು ಅಗ್ನಿಯಲ್ಲಿನ ತೇಜಸ್ಸು ಆಗಿದ್ದೇನೆ. ಹಾಗೆಯೇ ಸಂಪೂರ್ಣ ಭೂತಗಳಲ್ಲಿ ಅವುಗಳ ಜೀವನನಾಗಿದ್ದೇನೆ ಮತ್ತು ತಪಸ್ವಿಗಳಲ್ಲಿ ತಪಸ್ಸು ಆಗಿದ್ದೇನೆ. ಆದ್ದರಿಂದ ನೀರಿನಲ್ಲಿರುವ ರಸವು, ವಾಯುವಿನಲ್ಲಿರುವ ಸ್ಪರ್ಶವು, ಚಂದ್ರ ಸೂರ್ಯರಲ್ಲಿರುವ ಪ್ರಕಾಶವು ನಾನೇ ಆಗಿದ್ದೇನೆಂದು ತಿಳಿ. ಹಾಗೆಯೇ ಪೃಥ್ವಿಯಲ್ಲಿ ಸ್ವಾಭಾವಿಕವಾಗಿರುವ ಗಂಧವು ನಾನೇ, ಆಕಾಶದಲ್ಲಿರುವ ಶಬ್ದವು, ವೇದಗಳಲ್ಲಿರುವ ಓಂಕಾರವು ನಾನೇ ಆಗಿದ್ದೇನೆ. ಮನುಷ್ಯರಲ್ಲಿರುವ ಮನುಷ್ಯತ್ವವು, ಅಹಂತೆಯ ಸಾರಭೂತವಾದ ಪೌರುಷವು ಅಂದರೆ ಪರಾಕ್ರಮವು ನಾನೇ ಆಗಿದ್ದೇನೆಂದು ತತ್ವವನ್ನು ನಿನಗೆ ಹೇಳುತ್ತಿದ್ದೇನೆ. ತೇಜಸ್ಸಿಗೆ ಅಗ್ನಿ ಎಂಬ ಮೇಲಿನ ಕವಚವನ್ನು ತೆಗೆದುಹಾಕಿದರೆ ಉಳಿಯುವ ಸ್ವಯಂ ಸಿದ್ಧ ತೇಜವು ನಾನೇ ಆಗಿದ್ದೇನೆ. ಈ ಮೂರೂ ಲೋಕಗಳಲ್ಲಿ ಪ್ರಾಣಿಗಳು ಅನೇಕ ಜಾತಿಗಳಲ್ಲಿ ಅಂದರೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಆಹಾರವನ್ನು ಸೇವಿಸಿ ಬದುಕುತ್ತಾರೆ. ಕೆಲವು ಪ್ರಾಣಿಗಳು ಗಾಳಿ ಕುಡಿದು ಬದುಕುತ್ತವೆ, ಕೆಲವು ಹುಲ್ಲಿನಿಂದಾಗಿ ಬದುಕುತ್ತವೆ, ಕೆಲವು ಅನ್ನದಿಂದ ಬದುಕಿದ್ದರೆ ಕೆಲವು ನೀರಿನಿಂದ ಬದುಕಿರುತ್ತವೆ. ಹೀಗೆ ಪ್ರತಿಯೊಂದು ಪ್ರಾಣಿಗಳ ಪ್ರಕೃತಿಯಿಂದಾಗಿ ಕಂಡುಬರುವ ಬೇರೆ ಬೇರೆ ಜೀವನವು ನಾನೇ ಆಗಿದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಹೇ ಅರ್ಜುನ, ನಾನು ಸಂಪೂರ್ಣ ಪ್ರಾಣಿಗಳ ಸನಾತನವಾದ ಬೀಜವು ಎಂದು ನೀನು ತಿಳಿ. ನಾನು ಬುದ್ಧಿವಂತರ ಬುದ್ಧಿಯು ಮತ್ತು ತೇಜಸ್ವಿಗಳ ತೇಜಸ್ಸು ಆಗಿದ್ದೇನೆ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತ ಶ್ರೇಷ್ಠನೇ, ನಾನು ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಬಲ ಅರ್ಥಾತ್ ಸಾಮರ್ಥ್ಯವಾಗಿದ್ದೇನೆ ಮತ್ತು ಈ ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಕೂಲವಾದ ಅರ್ಥಾತ್ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮನಾಗಿದ್ದೇನೆ. ನಿಜವಾಗಿ ಬೀಜವು ಅಂದರೆ ಆತ್ಮತತ್ವವು ಜಗದುತ್ಪತ್ತಿಯ ಸಮಯದಲ್ಲಿ ಆಕಾಶದ ಅಂಕುರದಿಂದ ವಿಸ್ತಾರವಾಗುವುದು ಮತ್ತು ಪ್ರಳಯ ಕಾಲದಲ್ಲಿ ಓಂಕಾರದ ಅಕ್ಷರಗಳನ್ನು ನುಂಗಿಬಿಡುವುದು. ಈ ಜಗತ್ತಿಗೆ ಆಕಾರವಿರುವವರೆಗೆ ಅದು ಜಗತ್ತಿನಂತೆ ಕಂಡುಬರುವುದು. ಆದರೆ ಮಹಾಪ್ರಳಯದ ಸಮಯದಲ್ಲಿ ಅದಕ್ಕೆ ಯಾವುದೇ ಆಕಾರವಿರುವುದಿಲ್ಲ. ಹೀಗೆ ಜಗತ್ತಿನ ಅನಾದಿ ಮತ್ತು ಸ್ವತಃಸಿದ್ಧವಾದ ಬೀಜವು ನಾನೇ ಆಗಿದ್ದೇನೆ. ಅದನ್ನು ಇಂದು ನಿನ್ನ ಕೈಗೆ ಕೊಡುತ್ತಿದ್ದೇನೆ, ಅಂದರೆ ಸ್ಪಷ್ಟಪಡಿಸುತ್ತಿದ್ದೇನೆ. ಅರ್ಜುನ, ಮತ್ತೆ ಅದನ್ನು ನೀನು ತಿಳಿದುಕೊಂಡು ಅದರ ಕುರಿತು ವಿಚಾರ ಮಾಡಿದೆಯಾದರೆ ಎಷ್ಟು ಒಳ್ಳೆಯ ಉಪಯೋಗವಾದೀತೆಂದು ನೋಡುವೆಯಂತೆ. ಆದರೆ ಈಗ ಅಪ್ರಾಸಂಗಿಕವಾದ ಮಾತುಗಳು ಬದಿಗಿರಲಿ, ನಿನಗೆ ಸ್ವಲ್ಪದರಲ್ಲೇ ಹೇಳುವೆನು. ನೋಡು,
ತಪಸ್ವಿಗಳಲ್ಲಿರುವ ತಪಸ್ಸು ನನ್ನದೇ ಸ್ವರೂಪವಾಗಿದೆ. ಬಲವಂತರಲ್ಲಿರುವ ಬಲವು ನಾನೇ ಎಂದು ನಿಸ್ಸಂಶಯವಾಗಿ ತಿಳಿ. ಬುದ್ಧಿವಂತರಲ್ಲಿರುವ ಬುದ್ಧಿಯು ನಾನೇ ಆಗಿದ್ದೇನೆ. ಶ್ರೀಕೃಷ್ಣನು ಹೇಳುತ್ತಿರುವನು, ಯಾವುದರ ಆಚರಣೆಯಿಂದ ಧರ್ಮ ಮತ್ತು ಅರ್ಥ ಈ ಪುರುಷಾರ್ಥಗಳು ಸಾಧ್ಯವಾಗುವವೋ ಆ ಪ್ರಾಣಿ ಮಾತ್ರರಲ್ಲಿರುವ ಕಾಮವು ನಾನೇ ಆಗಿದ್ದೇನೆ. ಸಾಮಾನ್ಯವಾಗಿ ವಿಕಾರಗಳ ಹೆಚ್ಚಳದಿಂದ ಇಂದ್ರಿಯಗಳ ಇಚ್ಛೆಯಂತೆ ಗೋಚರಿಸಿದರೂ ಆ ಕಾಮವು ಧರ್ಮದ ವಿರುದ್ಧ ಹೋಗಗೊಡುವುದಿಲ್ಲ. ಆ ಕಾಮವು ನಿಷೇಧದ ಅಡ್ಡದಾರಿಯನ್ನು ಬಿಟ್ಟು ವಿಧಿಯ ದಾರಿಯಲ್ಲಿ ಸರಿಯಾಗಿ ಹೋಗುವುದು. ಜೊತೆಗೆ ನಿಯಮ ರೂಪವಾದ ದೀವಟಿಗೆಯನ್ನು ಹೊತ್ತುಕೊಂಡಿರುತ್ತದೆ. ಹೀಗೆ ಈ ಕಾಮವು ನಡೆಯುತ್ತದೆ. ಆದ್ದರಿಂದ ಧರ್ಮಾಚರಣೆಯು ಪೂರ್ಣಗೊಳ್ಳುವುದು ಮತ್ತು ಅದರಿಂದ ಸಂಸಾರದಲ್ಲಿ ಇರುವವರಿಗೆ ಮೋಕ್ಷ ರೂಪವಾದ ತೀರ್ಥದಲ್ಲಿ ಮುಕ್ತಿಯು ದೊರೆಯುವುದು. ಆ ಕಾಮವನ್ನು ವೇದಗಳು ಗೌರವಿಸಿದ ಕರ್ಮರೂಪವಾದ ಚಪ್ಪರದ ಮೇಲೆ ಕರ್ಮ ಫಲಗಳ ಎಲೆಗಳ ಸಹಿತ ಮೋಕ್ಷಕ್ಕೆ ಮುಟ್ಟುವವರೆಗೆ ತನ್ನ ಬಳ್ಳಿಯನ್ನು ಬೆಳೆಸುತ್ತದೆ. ಯೋಗಿಗಳ ಅರಸನಾದ ಶ್ರೀಕೃಷ್ಣನು ಹೇಳುತ್ತಾನೆ, ಹೀಗೆ ನಿಯಮದಿಂದ ಇರುವ ಮತ್ತು ಎಲ್ಲ ಪ್ರಾಣಿಗಳ ಬೀಜಭೂತವಾದ ಕಾಮನು ನಾನೇ ಆಗಿದ್ದೇನೆ. ಹೀಗೆ ಒಂದೊಂದೇ ನಿನಗೆ ಎಷ್ಟೊಂದು ಹೇಳಲಿ. ಒಟ್ಟಿನಲ್ಲಿ ಹೇಳಬೇಕಾದರೆ ವಸ್ತುಗಳೆಂದು ಇರುವುದೆಲ್ಲವೂ ನನ್ನಿಂದಲೇ ವಿಸ್ತಾರಗೊಂಡಿವೆ ಎಂದು ತಿಳಿ. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವಗಳಿವೆಯೋ ಮತ್ತು ಯಾವ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಉಂಟಾಗುವ ಭಾವಗಳಿವೆಯೋ ಅವೆಲ್ಲವುಗಳನ್ನು ನೀನು ನನ್ನಿಂದಲೇ ಉಂಟಾದುದು ಎಂದು ತಿಳಿ. ಆದರೆ ವಾಸ್ತವವಾಗಿ ಅವುಗಳಲ್ಲಿ ನಾನು ಇಲ್ಲ ಮತ್ತು ಅವುಗಳು ನನ್ನಲ್ಲಿ ಇಲ್ಲ. ಸಾತ್ವಿಕ ಅಥವಾ ರಾಜಸ ತಾಮಸಾದಿ ವಿಕಾರಗಳೆಲ್ಲವೂ ನನ್ನ ಸ್ವರೂಪದಿಂದಲೇ ಉತ್ಪನ್ನವಾಗಿವೆ ಎಂದು ತಿಳಿ. ಅವೆಲ್ಲವೂ ನನ್ನಿಂದಲೇ ಉಂಟಾದರೂ ನಾನು ಅವುಗಳೊಳಗೆ ಇಲ್ಲ. ಸ್ವಪ್ನದ ಮಡುವಿನಲ್ಲಿ ಎಚ್ಚರವು ಮುಳುಗುವುದಿಲ್ಲ. ಅಥವಾ ಬೀಜವು ರಸದಿಂದ ಪೂರ್ಣವಾಗಿ ತುಂಬಿದ್ದು ಅದು ಮೊಳಕೆಯೊಡೆದು ಕಟ್ಟಿಗೆ ತಯಾರಾಗುವುದು. ಮತ್ತೆ ಆ ಕಟ್ಟಿಗೆಯಲ್ಲಿ ಬೀಜವಿರುತ್ತದೆಯೇ ಹೇಳು. ಹಾಗೆಯೇ ಸಾತ್ವಿಕಾದಿ ಎಲ್ಲ ವಿಕಾರಗಳು ನನ್ನಿಂದಲೇ ಉತ್ಪನ್ನವಾಗಿದ್ದರೂ ಅವುಗಳೊಳಗೆ ನಾನು ಇರುವುದಿಲ್ಲ. ನಿಜವಾಗಿ ಆಕಾಶದಲ್ಲಿ ಉಂಟಾಗುವ ಮೋಡಗಳಲ್ಲಿ ಶುದ್ಧ ಆಕಾಶವೂ ಇರುವುದಿಲ್ಲ, ಅಥವಾ ಮೋಡಗಳಲ್ಲಿರುವ ನೀರಿನಲ್ಲಿ ಮೋಡಗಳು ಇರುವುದಿಲ್ಲ. ಅನಂತರ ಆ ನೀರಿನ ಘರ್ಷಣೆಯಿಂದ ಉತ್ಪನ್ನವಾಗುವ ಮಿಂಚು ಹೊಳೆಯುತ್ತಾಗಿರುತ್ತದೆ. ಆ ಮಿಂಚಿನಲ್ಲಿ ನೀರು ಇರುವುದೇ? ಅಗ್ನಿಯಿಂದ ಉಂಟಾದ ಹೊಗೆಯಲ್ಲಿ ಅಗ್ನಿ ಇರುವುದೇ? ಹೇಳು ನೋಡೋಣ. ಹಾಗೆಯೇ ಸಾತ್ವಿಕಾದಿ ಎಲ್ಲ ವಿಕಾರಗಳು ನನ್ನಿಂದಲೇ ಉತ್ಪನ್ನವಾಗಿದ್ದರೂ ಅವುಗಳಲ್ಲಿ ನಾನು ಇರುವುದಿಲ್ಲ. ಹಿಂದಿನ ಶ್ಲೋಕಗಳಲ್ಲಿ ತನ್ನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಭಗವಂತನು ಸಾಮಾನ್ಯವಾಗಿ ಯಾರೂ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಅವರು ಮೋಹ ಮಾಯೆಗಳಲ್ಲಿ ಮುಳುಗಿರುತ್ತಾರೆ ಎಂದು ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಗುಣಗಳ ಕಾರ್ಯರೂಪವಾದ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಈ ಮೂರೂ ಪ್ರಕಾರದ ಭಾವಗಳಿಂದ ಈ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗುತ್ತಿದೆ. ಆದ ಕಾರಣ ಈ ಮೂರು ಗುಣಗಳಿಂದ ಅತೀತನಾದ ಅವಿನಾಶಿಯಾದ ನನ್ನನ್ನು ತಿಳಿಯುವುದಿಲ್ಲ. ನೀರಿನಿಂದಲೇ ಉಂಟಾದ ಪಾಚಿಯು ನೀರನ್ನು ಮುಚ್ಚಿಬಿಡುವುದು, ಅಥವಾ ಆಕಾಶದಲ್ಲೇ ಹುಟ್ಟಿದ ಮೋಡಗಳಿಂದ ವ್ಯರ್ಥವಾಗಿ ಆಕಾಶವು ಮುಚ್ಚಿ ಹೋಗುವುದು. ನೋಡು, ಸ್ವಪ್ನವು ಅಸತ್ಯವಾಗಿದ್ದರೂ ನಿದ್ರೆಯ ಯೋಗದಿಂದ ಅದು ಸತ್ಯವಾಗಿಯೇ ತೋರುವುದು. ಆ ಸಮಯದಲ್ಲಿ ಅದು ನಮ್ಮ ಸ್ವರೂಪವನ್ನು ನಮಗೆ ನೆನಪಿಸಿಕೊಡುವುದೇ? ಅಥವಾ ಕಣ್ಣೀರಿನಿಂದ ಉಂಟಾದ ಪಿಸರು ದೃಷ್ಟಿಯನ್ನು ತಡೆಯುವುದಿಲ್ಲವೇ? ಹಾಗೆಯೇ ನನ್ನಲ್ಲೇ ಭಾಸವಾಗುವ ಸತ್ವ, ರಜ, ತಮ ಈ ಗುಣಗಳಿಂದ ಕೂಡಿಕೊಂಡ ನನ್ನ ನೆರಳು ಅಂದರೆ ಮಾಯೆ ಪರದೆಯಂತೆ ನನ್ನ ಸ್ವರೂಪಕ್ಕೆ ಅಡ್ಡವಾಗಿದೆ. ಆದ್ದರಿಂದ ಪ್ರಾಣಿಗಳು ನನ್ನನ್ನು ಅರಿಯರು ಹಾಗೂ
ನನ್ನಿಂದಲೇ ಉತ್ಪನ್ನರಾಗಿದ್ದರೂ ಮದ್ರೂಪರಾಗುವುದಿಲ್ಲ. ಹಾಗೆಯೇ ನೀರಿನಿಂದಲೇ ಉಂಟಾದ ಅಣಿಮುತ್ತುಗಳು ನೀರಿನಲ್ಲಿ ಕರಗಿ ಹೋಗುವುದಿಲ್ಲ. ಅಥವಾ ಮಣ್ಣಿನಿಂದ ಮಾಡಿದ ಮಡಕೆಯು ಹಸಿಯಾಗಿರುವಾಗ ಮಣ್ಣಿನೊಳಗೆ ಸೇರಿ ಹೋಗುತ್ತದೆ, ಆದರೆ ಅದನ್ನು ಸುಟ್ಟಾಗ ಮಣ್ಣಿನೊಳಗೆ ಸೇರುವುದಿಲ್ಲ. ಹಾಗೆಯೇ ಸಮಸ್ತ ಪ್ರಾಣಿಗಳು ನನ್ನದೇ ಅವಯವಗಳಾಗಿವೆ, ಆದರೆ ಮಾಯೆಯ ಯೋಗದಿಂದ ಜೀವತ್ವವನ್ನು ಹೊಂದಿದವು. ಆದ್ದರಿಂದ ನನ್ನಿಂದಲೇ ಉತ್ಪನ್ನವಾಗಿದ್ದರೂ ನನ್ನಂತೆ ಆಗುವುದಿಲ್ಲ, ನನ್ನವರೇ ಆಗಿದ್ದು ನನ್ನನ್ನು ಗುರುತಿಸುವುದಿಲ್ಲ. ಹಾಗೂ ನಾನು ನನ್ನದು ಎಂಬ ಭ್ರಾಂತಿಯಿಂದ ವಿಷಯಾಂಧರಾಗಿರುವರು. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಿಯಾದ ನನ್ನ ಮಾಯೆಯು ಬಹಳ ದುಸ್ತರವಾಗಿದೆ. ಆದರೆ ಯಾವ ಪುರುಷರು ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುತ್ತಾರೆಯೋ ಅವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ, ಅರ್ಥಾತ್ ಜಗತ್ತಿನಿಂದ ಪಾರಾಗುತ್ತಾರೆ. ಧನಂಜಯ, ಹಾಗಿರುವಾಗ ಈಗ ಮಹತ್ತತ್ವಾದಿ ನನ್ನ ಮಾಯೆಯನ್ನು ದಾಟಿ ಮದ್ರೂಪವಾಗುವುದು ಹೇಗೆ ಸಾಧ್ಯವಾಗಬಹುದು? ಕಾರಣ, ಈ ಮಾಯಾ ನದಿಯು ನಿರ್ಮಲವಾದ ಬ್ರಹ್ಮರೂಪ ಪರ್ವತದ ತಪ್ಪಲಿನಲ್ಲಿ ಇರುವಾಗ ಮೊಟ್ಟ ಮೊದಲಿಗೆ ಅದರಲ್ಲಿ ಸಂಕಲ್ಪ ರೂಪವಾದ ನೀರಿನ ಉಗಮವಾಗಿ ಪಂಚಮಹಾಭೂತಗಳ ಗುಳ್ಳೆಗಳು ಉಂಟಾದವು. ಅದು ಸೃಷ್ಟಿಯ ವಿಸ್ತಾರ ರೂಪವಾದ ಪ್ರವಾಹದಿಂದ ಮತ್ತು ಕಾಲಗತಿಯ ವೇಗದಿಂದ ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬ ಎರಡು ಎತ್ತರವಾದ ದಡಗಳೊಳಗೆ ಹರಿಯುತ್ತಿದೆ. ಅದು ಸತ್ವಾದಿ ಗುಣರೂಪವಾದ ಮೇಘಗಳಿಂದ ತುಂಬಿ ಭ್ರಾಂತಿರೂಪಿ ಮಹಾಪೂರದಿಂದ ಯಮ ನಿಯಮ ರೂಪವಾದ ಊರುಗಳನ್ನು ಕೊಚ್ಚಿಕೊಂಡು ಹೋಗುವುದು. ಅದರಲ್ಲಿ ದ್ವೇಷರೂಪಿ ಸುಳಿಗಳಿದ್ದು ಮತ್ಸರ ರೂಪವಾದ ತಿರುವುಗಳಿಂದ ಹರಿಯುತ್ತಿದೆ. ಇದರಲ್ಲಿ ಪ್ರಮಾದವೇ ಮುಂತಾದ ದೊಡ್ಡ ದೊಡ್ಡ ಮೀನುಗಳು ಮಿನುಗುತ್ತಿರುವವು. ಇದರಲ್ಲಿ ಪ್ರಪಂಚ ರೂಪವಾದ ನಡುಗಡ್ಡೆಗಳ ತಿರುವುಗಳಿದ್ದು ಕರ್ಮಾಕರ್ಮದ ನೆರೆಯಿಂದ ಸುಖ ದುಃಖ ರೂಪವಾದ ಕಸ ಕಡ್ಡಿಗಳು ತೇಲುತ್ತಾ ಬಂದು ತಡಕ್ಕೆ ಬೀಳುವವು. ಅದರಲ್ಲಿರುವ ವಿಷಯ ಸುಖ ರೂಪವಾದ ನಡುಗಡ್ಡೆಗಳಿಗೆ ಕಾಮರೂಪದ ತೆರೆಗಳು ಅಪ್ಪಳಿಸಿ ಅಲ್ಲಿ ಜೀವ ಸಮುದಾಯ ರೂಪವಾದ ನೊರೆಯ ರಾಶಿಯೇ ಕಾಣುವುದು. ಅಹಂಕಾರ ರೂಪಿ ಪ್ರವಾಹದಿಂದ ಮತ್ತು ವಿದ್ಯೆ, ಧನ ಮತ್ತು ಬಲ ಈ ಮೂರು ಮದಗಳಿಂದ ಉಕ್ಕುತ್ತಿರುವಲ್ಲಿ ವಿಷಯ ತರಂಗಗಳ ತೆರೆಗಳು ಏಳುತ್ತಿವೆ. ಉದಯಾಸ್ತಗಳ ಪ್ರವಾಹದಿಂದ ಜನ್ಮ ಮರಣಗಳೆಂಬ ಒಡ್ಡುಗಳನ್ನು ಒಡೆದು ಹಾಕುತ್ತದೆ. ಅಲ್ಲಿ ಶರೀರ ರೂಪಿ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಒಡೆದು ಹೋಗುತ್ತವೆ. ಅದರಲ್ಲಿ ಮೋಹ ಮತ್ತು ಭ್ರಾಂತಿಗಳೆಂಬ ಮೀನುಗಳು ಧೈರ್ಯವೆಂಬ ಮಾಂಸವನ್ನು ನುಂಗಿಬಿಡುವವು. ಅಲ್ಲಿ ಅಜ್ಞಾನ ರೂಪವಾದ ದೊಡ್ಡ ದೊಡ್ಡ ಸುಳಿಗಳು ಸುತ್ತುತ್ತಾ ಇರುತ್ತವೆ. ಭ್ರಾಂತಿ ಎಂಬ ರಾಡಿ ನೀರಿನ ಆಸೆ ಎಂಬ ಕೆಸರಿನಲ್ಲಿ ಪ್ರಾಣಿಯು ಸಿಕ್ಕಿ ಬೀಳುವುದು. ರಜೋಗುಣದ ಸಪ್ಪಳದಿಂದ ಸ್ವರ್ಗಪ್ರಾಪ್ತಿಯ ಗರ್ಜನೆಯಾಗುತ್ತಾ ಇರುತ್ತದೆ. ಹಾಗೆಯೇ ತಮೋರೂಪ ಪ್ರವಾಹ ಮತ್ತು ಸತ್ವರೂಪವಾದ ಸ್ಥಿರವಾದ ನೀರಿನ ಮಡುವನ್ನು ದಾಟಿ ಹೋಗಲು ಬಹಳ ಕಠಿಣವಾಗಿದೆ. ಹೆಚ್ಚೇನು ಹೇಳಲಿ, ಈ ಮಾಯಾ ನದಿಯು ಬಹಳ ಘಾತುಕವಾಗಿದೆ. ಈ ಮಾಯಾ ನದಿಯ ಜನ್ಮ ಮೃತ್ಯುಗಳ ಮಹಾಪೂರದಿಂದ ಸತ್ಯಲೋಕದ ಕೋಟೆಗಳು ಕೊಚ್ಚಿಕೊಂಡು ಹೋಗುವವು. ಹಾಗೂ ಆಗಲೇ ಬ್ರಹ್ಮಾಂಡ ರೂಪವಾದ ಬಂಡೆಗಳು ಗಡಗಡನೆ ನಡುಗಿ ಹೋಗುತ್ತವೆ. ಆ ಮಹಾಪೂರವು ಇನ್ನೂ ಇಳಿದಿಲ್ಲ. ಅಯ್ಯ, ಇಂತಹ ಮಹಾಪೂರವನ್ನು ಯಾರಾದರೂ ದಾಟಬಲ್ಲರೇ? ಇದರಲ್ಲಿ ಇನ್ನೊಂದು ದೊಡ್ಡ ಅಚ್ಚರಿ ಇದೆ. ಈ ನದಿಯನ್ನು ದಾಟಿ ಹೋಗಲು ಮಾಡುವ ಉಪಾಯಗಳೆಲ್ಲವೂ ಅಪಾಯಕಾರಿಗಳೇ ಆಗುವವು. ಯಾರೋ ಬುದ್ಧಿವಂತಿಕೆಯ ಬಲದಿಂದ ಇದನ್ನು ದಾಟಬೇಕೆಂದು ಹಾರಿದರು, ಅವನ ಸುಳಿವೇ ಸಿಗಲಿಲ್ಲ. ಯಾರನ್ನೋ ಜ್ಞಾನರೂಪವಾದ ಮಡುವಿನಲ್ಲಿ ಗರ್ವವು ನುಂಗಿ ಹಾಕಿತು. ಯಾರೋ ವೇದತ್ರಯೀಯ ತೆಪ್ಪದಲ್ಲಿ ಕುಳಿತು ಅದಕ್ಕೆ ಅಹಂಕಾರದ ಕಲ್ಲುಗಳನ್ನು ಕಟ್ಟಿಕೊಂಡು ದಾಟಲು ಹೋದರು. ಅವರು ಮದರೂಪವಾದ ಮೀನಿನ ಬಾಯೊಳಗೆ ಸೇರಿ ಹೋದರು. ಕೆಲವರು ತಾರುಣ್ಯದ ಬಲದಿಂದ ಸೊಂಟ ಕಟ್ಟಿ ಮದನನ ಬೆನ್ನು ಹತ್ತಿದರು. ಅವರನ್ನು ವಿಷಯವೆಂಬ ಮೊಸಳೆಯು ಅಗಿದು ನುಂಗಿಬಿಟ್ಟಿತು. ಮತ್ತೆ ಅವರು ವಾರ್ಧಕ್ಯವೆಂಬ ಅಲೆಗಳಲ್ಲಿ ತೇಲುತ್ತಾ ಹೋಗುತ್ತಿರುವಾಗ ಮತಿಭ್ರಮಣೆ ಎಂಬ ಬಲೆಯಲ್ಲಿ ಸಿಕ್ಕಿಕೊಂಡು ನಾಲ್ಕೂ ಕಡೆಗಳಿಂದ ಬಂಧಿತರಾಗಿ ಶೋಕವೆಂಬ ದಡಕ್ಕೆ ಅಪ್ಪಳಿಸಲ್ಪಟ್ಟು ಮುಂದೆ ಕ್ರೋಧವೆಂಬ ಸುಳಿಯಲ್ಲಿ ಸಿಕ್ಕಿಕೊಂಡಿರುವಾಗ ಎಲ್ಲಾದರೂ ತಲೆ ಎತ್ತಿದರೆ ಆಪತ್ತು ಅಂದರೆ ರೋಗವೆಂಬ ಹದ್ದುಗಳು ಅವರನ್ನು ಕುಟುಕಿ ತಿನ್ನತೊಡಗುವವು. ಮತ್ತೆ ಅವರು ದುಃಖವೆಂಬ ಕೆಸರಿನಿಂದ ತೊಯ್ದು ಮರಣವೆಂಬ ಮರಳಿನಲ್ಲಿ ಹೂತು ಹೋಗುವರು. ಹೀಗೆ
ವಿಷಯಗಳ ಬೆನ್ನು ಹಿಡಿದವರು ವ್ಯರ್ಥವಾಗಿ ಹೋಗುತ್ತಾರೆ. ಯಾರೋ ಯಜ್ಞಾದಿ ಕ್ರಿಯೆಗಳೆಂಬ ಪೆಟ್ಟಿಗೆಯನ್ನು ಹೊಟ್ಟೆಗೆ ಕಟ್ಟಿಕೊಂಡು ದಾಟಲು ತೊಡಗಿದರೆ ಅವರು ಸ್ವರ್ಗ ಸುಖವೆಂಬ ಬಿರುಕಿನಲ್ಲಿ ಸಿಕ್ಕಿಕೊಳ್ಳುವರು. ಕೆಲವರು ಮೋಕ್ಷ ಪ್ರಾಪ್ತಿಯ ಆಸೆಯಿಂದ ಕರ್ಮವೆಂಬ ಬಾಹುಬಲದ ಮೇಲೆ ಭರವಸೆಗೆ ನೀಡುತ್ತಾರೆ. ಆದರೆ ಕರ್ತವ್ಯದ ಸುಳಿಯಲ್ಲಿ ಬೀಳುವರು. ಈ ನದಿಯಲ್ಲಿ ವೈರಾಗ್ಯವೆಂಬ ದೋಣಿಯು ನಡೆಯುವುದಿಲ್ಲ ಮತ್ತು ವಿಚಾರವೆಂಬ ಜಲ್ಲೆ ಬಿದಿರುಗೋಲು ಮುಟ್ಟುವುದಿಲ್ಲ. ಹೀಗಿದ್ದರೂ ಯೋಗದಿಂದ ಹೇಗಾದರೂ ದಾಟಿ ಹೋಗಲಾಗುತ್ತದೆ. ಆದರೆ ಕ್ವಚಿತ್ತಾಗಿಯೇ ಹೀಗೆ ನಡೆಯುತ್ತದೆ. ಜೀವಿಯ ಶರೀರ ಬಲದಿಂದ ಈ ಮಾಯಾ ನದಿಯನ್ನು ದಾಟಿ ಹೋಗಬಹುದು ಎಂದು ಹೇಳುವುದು ಹೇಗೆಂದರೆ ಅದನ್ನು ಹೇಳುತ್ತೇನೆ ಕೇಳು. ಪಥ್ಯ ಮಾಡದೆಯೇ ರೋಗವಾಸಿಯಾದರೆ, ಸಾಧುಗಳಿಗೆ ದುರ್ಜನರ ಬುದ್ಧಿಯು ತಿಳಿದರೆ, ಅಥವಾ ವಿಷಯಾಸಕ್ತನು ಐಶ್ವರ್ಯವು ಪ್ರಾಪ್ತವಾದಾಗ ಅದನ್ನು ತ್ಯಜಿಸಿದರೆ, ಕಳ್ಳರ ಸಭೆ ತುಂಬಿದರೆ, ಇಲ್ಲವೇ ಮೀನು ಗಾಳವನ್ನೇ ನುಂಗಿದರೆ, ಪುಕ್ಕಲು ಸ್ವಭಾವದವನು ಪಿಶಾಚಿಗಳನ್ನು ಓಡಿಸಿದರೆ, ಜಿಂಕೆ ಮರಿಯು ಬಲೆಯನ್ನು ಕಡಿದು ಹಾಕಿದರೆ, ಇರುವೆಯು ಮೇರು ಪರ್ವತವನ್ನು ದಾಟಿದರೆ ಮಾತ್ರ ಜೀವರು ತನ್ನ ಬುದ್ಧಿವಂತಿಕೆಯಿಂದ ಮಾಯಾ ನದಿಯನ್ನು ದಾಟಬಲ್ಲರು. ಆದ್ದರಿಂದ ಪಾಂಡುನಂದನ, ವಿಷಯಾಸಕ್ತ ಪುರುಷನಿಗೆ ಸ್ತ್ರೀಯನ್ನು ಗೆಲ್ಲಲಾಗುವುದಿಲ್ಲ. ಹಾಗೆಯೇ ಈ ಮಾಯಾ ನದಿಯನ್ನು ಜೀವಿಯಿಂದ ದಾಟಲಾಗುವುದಿಲ್ಲ. ಆದರೆ ಅನನ್ಯ ಭಾವದಿಂದ ನನಗೆ ಶರಣು ಬಂದವರು ಈ ದುಸ್ತರ ನದಿಯನ್ನು ಸಹಜವಾಗಿ ದಾಟಿ ಹೋಗುತ್ತಾರೆ. ಇಷ್ಟೇ ಅಲ್ಲ, ಅವರು ಈ ತೀರದಲ್ಲಿ ಇರುವಾಗಲೇ ಮಾಯಾರೂಪ ಜಲವು ಪೂರ್ಣವಾಗಿ ಇಲ್ಲವಾಗುವುದು. ಸದ್ಗುರುವೇ ಅಂಬಿಗನಾಗಿದ್ದು ಬ್ರಹ್ಮ ಸಾಕ್ಷಾತ್ಕಾರದ ಬೆನ್ನು ಹತ್ತಿದವರಿಗೆ ಆತ್ಮ ನಿವೇದನವೆಂಬ ದಾಟುವ ಸಾಧನೆ ದೊರಕುವುದು. ಅಹಂಭಾವದ ಹೊರೆಯನ್ನು ಬಿಸುಟು ವಿಕಲ್ಪವೆಂಬ ಸುಳಿಗಾಳಿಯನ್ನು ತಪ್ಪಿಸಿ, ಹೆಂಡತಿ ಮಕ್ಕಳ ಮೇಲಿನ ಪ್ರೇಮವೆಂಬ ನೀರಿನ ಪ್ರವಾಹವನ್ನು ಬಿಟ್ಟು, ಜೀವಾತ್ಮ ಪರಮಾತ್ಮರ ಐಕ್ಯಕ್ಕಾಗಿ ಬಲವಾದ ಸಂಕಲ್ಪದಿಂದ ಬೋಧರೂಪಿ ತೆಪ್ಪದ ಆಶ್ರಯದಿಂದ ನಿವೃತ್ತಿಯ ಆಚೆಯ ದಡಕ್ಕೆ ಜಿಗಿಯುತ್ತಾ ಹೊರಟರು. ಇವರು ವೈರಾಗ್ಯವೆಂಬ ಕೈಗಳಿಂದ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವದಿಂದ ಈಜಿ ಮುಕ್ತಿಯ ದಂಡೆಯನ್ನು ತಪ್ಪದೆ ಮುಟ್ಟುತ್ತಾರೆ. ಈ ಉಪಾಯದಿಂದ ನನ್ನನ್ನು ಭಜಿಸುವವರೇ ಈ ಮಾಯಾ ನದಿಯನ್ನು ದಾಟಿ ಹೋಗುತ್ತಾರೆ. ಆದರೆ ಇಂತಹ ಭಕ್ತರು ಬಹಳ ಮಂದಿ ಇರುವುದಿಲ್ಲ, ಬಹಳ ವಿರಳರೇ ಆಗಿದ್ದಾರೆ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾ ಆಸುರಂ ಭಾವಮಾಶ್ರಿತಾಃ. ಮಾಯೆಯ ಮೂಲಕ ಯಾರ ಜ್ಞಾನವೋ ಅಪಹರಿಸಲ್ಪಟ್ಟಿದೆಯೋ ಅಂತಹ ಆಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವ ಮೂಢ ಜನರು ನನ್ನನ್ನು ಭಜಿಸುವುದಿಲ್ಲ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹೇ ಭರತವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ, ಆರ್ತ, ಜಿಜ್ಞಾಸು ಮತ್ತು ಜ್ಞಾನಿ, ಹೀಗೆ 4 ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ. ಏಕೆಂದರೆ ಇವನೊಬ್ಬನಲ್ಲದೆ ಇತರ ಎಲ್ಲ ಪ್ರಾಣಿಗಳಿಗೆ ಅನಾದಿ ಕಾಲದಿಂದ ಅಹಂಕಾರ ರೂಪವಾದ ಭೂತ ಸಂಚಾರವಾದ್ದರಿಂದ ಆತ್ಮ ಸ್ವರೂಪದ ಮರವೆಯೇ ಆಗಿದೆ. ಆಗ ಅವರಿಗೆ ನಿಯಮರೂಪದ ಬಟ್ಟೆಯ ಪರಿವೆಯೇ ಇರುವುದಿಲ್ಲ, ಅಧೋಗತಿಯ ನಾಚಿಕೆ ಇರುವುದಿಲ್ಲ. ವೇದಗಳು ಬೇಡವೆಂದು ಹೇಳಿದುದನ್ನೇ ಮಾಡುತ್ತಾ ಇರುತ್ತಾರೆ. ಅರ್ಜುನ, ನೋಡು, ಈ ಶರೀರ ರೂಪವಾದ ಊರಿಗೆ ಯಾವ ಕಾರ್ಯಕ್ಕಾಗಿ ಬಂದಿರುವನೋ ಅದೆಲ್ಲವನ್ನೂ ಬಿಟ್ಟು ಈ ಇಂದ್ರಿಯ ಸಮುದಾಯ ರೂಪವಾದ ರಾಜ ಬೀದಿಯಲ್ಲಿ ನಾನು ನನ್ನದು ಎಂಬುದನ್ನು ಬಡಬಡಿಸಲಿಕ್ಕಾಗಿ ಕಾಮ ಕ್ರೋಧಾದಿ ವಿಕಾರಗಳ ಸಮುದಾಯವನ್ನು ಒಟ್ಟುಗೂಡಿಸುವರು. ಮತ್ತೆ ದುಃಖ ಶೋಕಗಳ ಏಟು ಬೀಳುತ್ತಿದ್ದರೂ ಅವರಿಗೆ ಅದರ ಎಚ್ಚರವೇ ಇರುವುದಿಲ್ಲ. ಇದರ ಕಾರಣವೇನೆಂದರೆ ಅವರು ಮಾಯೆಯಿಂದ ನುಂಗಲ್ಪಟ್ಟಿರುವರು. ಆದ್ದರಿಂದ ಅವರು ನನ್ನಿಂದ ದೂರವಾದರು. ಆದರೆ ಕೇವಲ 4 ಮಂದಿ ನನ್ನನ್ನು ಭಜಿಸಿ ಆತ್ಮಹಿತವನ್ನು ಬೆಳೆಸಿಕೊಂಡರು. ಅವರಲ್ಲಿ ಮೊದಲನೆಯವನು ಆರ್ತನೆಂದು, ಎರಡನೆಯವನು ಜಿಜ್ಞಾಸುವೆಂದು, ಮೂರನೆಯವನನ್ನು ಅರ್ಥಾರ್ಥಿ ಎಂದು, 4ನೆಯವನನ್ನು ಜ್ಞಾನಿ ಎಂದು ಹೇಳುತ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ.
ಅವರಲ್ಲಿ ನಿತ್ಯವೂ ಏಕೀಭಾವದಿಂದ ಸ್ಥಿತನಾಗಿರುವ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತಿ ಉತ್ತಮನಾಗಿದ್ದಾನೆ. ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಆರ್ತನು ತನ್ನ ದುಃಖ ನಿವಾರಣೆಗಾಗಿ ನನ್ನನ್ನು ಭಜಿಸುವನು. ಮುಮುಕ್ಷುವು ಅಂದರೆ ಜಿಜ್ಞಾಸುವು ಜ್ಞಾನ ಪ್ರಾಪ್ತಿಗಾಗಿ ನನ್ನನ್ನು ಭಜಿಸುವನು. ಅರ್ಥಾರ್ಥಿಯಾದರೂ ಧನದ ಪ್ರಾಪ್ತಿಯ ಇಚ್ಛೆಯಿಂದ ಭಜಿಸುತ್ತಾನೆ. ಆದರೆ ನಾಲ್ಕನೆಯವನು ಯಾವುದೇ ಬಯಕೆಯೂ ಕರ್ತವ್ಯವೂ ಇಲ್ಲದೆಯೇ ನನ್ನನ್ನು ಭಜಿಸುವನು. ಆದ್ದರಿಂದ ಆ ಜ್ಞಾನಿಯೇ ನನ್ನ ಭಕ್ತರಲ್ಲಿ ಶ್ರೇಷ್ಠನಾಗಿರುವನೆಂದು ತಿಳಿದುಕೋ. ಏಕೆಂದರೆ ಅವನ ಜ್ಞಾನದ ಪ್ರಕಾಶದಿಂದ ಭೇದಾಭೇದ ರೂಪವಾದ ಅಂಧಕಾರವು ಇಲ್ಲವಾಗಿ ನನ್ನೊಂದಿಗೆ ಐಕ್ಯನಾಗಿ ಮದ್ರೂಪನಾಗಿ ಬಿಡುತ್ತಾನೆ ಮತ್ತು ಅವನ ಭಕ್ತಿಯು ಹಾಗೆಯೇ ನಿತ್ಯವಾಗಿರುತ್ತದೆ. ಸ್ಫಟಿಕ ಮಣಿಯು ನೀರಿನಂತೆ ಕಂಡುಬರುವಂತೆಯೇ ಈ ಜ್ಞಾನಿಯು ಇತರರ ದೃಷ್ಟಿಗೆ ಕಾಣುತ್ತಾನೆ. ಇವನ ಮಹಿಮೆಯನ್ನು ವರ್ಣಿಸಲು ಆಗುವುದಿಲ್ಲ. ಗಾಳಿಯು ಆಕಾಶದಲ್ಲಿ ಲೀನವಾದಾಗ ಅದು ಬೇರೆಯಾಗಿ ಉಳಿಯುವುದಿಲ್ಲ. ಆದರೆ ಈ ಜ್ಞಾನಿಯು ನನ್ನಲ್ಲಿ ಐಕ್ಯನಾಗಿದ್ದರೂ ಅವನ ಭಕ್ತನೆಂಬ ಪ್ರತಿಜ್ಞೆಯು ಉಳಿಯುವುದು. ಬೀಸಣಿಗೆಯಿಂದ ಬೀಸಿದಾಗ ಗಾಳಿಯು ಆಕಾಶದಿಂದ ಬೇರೆ ಎಂದು ಕಾಣುವುದು. ಇಲ್ಲದಿದ್ದರೆ ಗಾಳಿ ಮತ್ತು ಆಕಾಶವು ಒಂದೇ ಆಗಿರುತ್ತದೆ. ಹಾಗೆಯೇ ಶರೀರ ಸಂಬಂಧವಾದ ಎಲ್ಲ ಕರ್ಮಗಳ ಆಚರಣೆಯಿಂದಾಗಿ ಅವನು ನನ್ನ ಭಕ್ತನೆಂದು ಭಾಸವಾಗುವುದು. ಆದರೆ ಸ್ವಾನುಭಾವದ ಯೋಗದಿಂದ ಅವನು ಮದ್ರೂಪನೇ ಆಗಿರುತ್ತಾನೆ. ಜ್ಞಾನ ಪ್ರಾಪ್ತಿಯ ಬೆಳಕಿನಿಂದ ನಾನೇ ಅವನ ಆತ್ಮನಾಗಿರುವೆನೆಂದು ಅವನು ಅರಿಯುವನು. ಆದ್ದರಿಂದ ನಾನೂ ಸಂತೋಷಗೊಂಡು ಅವನನ್ನು ನನ್ನ ಆತ್ಮನೆಂದೇ ಹೇಳುತ್ತೇನೆ. ಜೀವ ದೆಸೆಯ ಆಚೆಗಿರುವ ಆತ್ಮ ಸ್ವರೂಪದ ಲಕ್ಷಣವನ್ನು ಅರಿತು ವ್ಯವಹಾರದಲ್ಲಿ ವರ್ತಿಸುವವನು ದೇಹ ಧರಿಸಿದ್ದರಿಂದ ನನ್ನಿಂದ ಬೇರೆಯಾಗಿ ಇರಬಲ್ಲನೆ? ಹೇಳು. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮ್ಯೈವ ಮೇ ಮತಂ ಅಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಂ ಗತಿಂ. ಇವರೆಲ್ಲರೂ ಉದಾರರಾಗಿದ್ದಾರೆ, ಆದರೆ ಜ್ಞಾನಿಯಾದರೋ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದಾನೆ ಎಂಬುದು ನನ್ನ ಮತವಾಗಿದೆ. ಏಕೆಂದರೆ ಮದ್ಗತ ಮನ ಬುದ್ಧಿಯುಳ್ಳ ಜ್ಞಾನಿ ಭಕ್ತನಾದ ಅವನು ಅತ್ಯುತ್ತಮ ಗತಿಸ್ವರೂಪಿ ನನ್ನಲ್ಲಿಯೇ ಒಳ್ಳೆಯ ಪ್ರಕಾರದಿಂದ ಸ್ಥಿತನಾಗಿದ್ದಾನೆ. ತನ್ನ ಹಿತವನ್ನು ಮಾಡಿಕೊಳ್ಳಲು ಯಾರು ಬೇಕಾದರೂ ನನ್ನ ಭಕ್ತಿಯನ್ನು ಮಾಡಬಲ್ಲರು. ಆದರೆ ನಾನು ಯಾರನ್ನು ಪ್ರೀತಿಸುವೆನೋ ಅವನೊಬ್ಬನೇ ಜ್ಞಾನಿ ಭಕ್ತನಾಗಿದ್ದಾನೆ. ನೋಡು, ಹಾಲಿನ ಆಸೆಯಿಂದ ಎಲ್ಲ ಜನರು ಹಸುವಿಗೆ ದಳಿ ಹಾಕಿ ತೊರೆ ಬಿಡಿಸಿಕೊಳ್ಳುವರು. ಆದರೆ ತನ್ನ ಕರುವಿಗೆ ದಳಿ ಇಲ್ಲದೆಯೇ ಹಾಲು ಕುಡಿಸುವುದಿಲ್ಲವೇ? ಏಕೆಂದರೆ ಆ ಕರು ಬೇರೆ ಏನೂ ಅರಿಯದೆ ತನು ಮನ ಪ್ರಾಣಗಳಿಂದ ತನ್ನ ತಾಯಿಯನ್ನೇ ಅರಿಯುತ್ತಿರುತ್ತದೆ. ಆಕೆಯು ಎಲ್ಲೇ ಇರಲಿ ಅವಳು ನನ್ನ ತಾಯಿ ಎಂದು ಗುರುತಿಸುತ್ತದೆ. ಹೀಗೆ ಆ ಕರುವು ಅನನ್ಯ ಭಕ್ತವಾಗಿರುವುದರಿಂದ ಅದನ್ನು ತಾಯಿಯು ಅಷ್ಟೇ ಪ್ರೀತಿಸುತ್ತದೆ. ಇದರಿಂದ ಲಕ್ಷ್ಮೀಪತಿಯಾದ ಭಗವಂತನು ಹೇಳಿದುದು ಖಂಡಿತವಾಗಿ ನಿಜವಾಗಿದೆ. ಅದಿರಲಿ, ಮತ್ತೆ ಭಗವಂತನು ಹೇಳುತ್ತಾನೆ, ಜ್ಞಾನಿಯಲ್ಲದೆ ಇತರ ಭಕ್ತರ ಕುರಿತು ಹೇಳಿದನಲ್ಲ, ಅವರೂ ನನಗೆ ಪ್ರೀತಿಪಾತ್ರರೇ. ನದಿಯು ಸಮುದ್ರವನ್ನು ಸೇರಿದ ಬಳಿಕ ಹಿಂದಕ್ಕೆ ಬರುವುದಿಲ್ಲ. ಹಾಗೆಯೇ ಅವರಿಗೆ ನನ್ನ ಜ್ಞಾನವಾದ ಬಳಿಕ ಅವರು ಪುನಃ ಸಂಸಾರದ ಕಡೆಗೆ ನೋಡುವುದೇ ಇಲ್ಲ. ಅವರ ಅಂತಃಕರಣ ರೂಪವಾದ ಕಂದರದಿಂದ ಅನುಭವರೂಪಿ ಗಂಗೆಯು ಹೊರಟು ನನ್ನನ್ನು ಸೇರಿಕೊಂಡಿತು. ಅವರು ಮದ್ರೂಪರೇ ಆದರು. ಇವರನ್ನು ಎಷ್ಟೊಂದು ವರ್ಣಿಸಲಿ. ನಿಜವಾಗಿ ನೋಡಿದರೆ ಜ್ಞಾನಿ ಎಂದು ಹೇಳುವವನು ಕೇವಲ ನನ್ನ ಪ್ರಾಣನೇ ಆಗಿರುವನು. ಇದನ್ನು ಹೇಳಬಾರದು. ಆದರೆ ಏನು ಮಾಡುವುದು? ಹೇಳಬಾರದ ಈ ಮಾತನ್ನು ಪ್ರಸಂಗವಶಾತ್ ಹೇಳಿಬಿಟ್ಟೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವೂ ವಾಸುದೇವನೇ ಆಗಿದ್ದಾನೆ. ಈ ಪ್ರಕಾರವಾಗಿ ನನ್ನನ್ನು ಭಜಿಸುತ್ತಾನೆ. ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನಾಗಿದ್ದಾನೆ. ಅವನು ವಿಷಯ ರೂಪವಾದ ದಟ್ಟವಾದ ಕಾಡಿನಿಂದ ಕಾಮ ಕ್ರೋಧಾದಿ ಸಂಕಟಗಳನ್ನು ದಾಟಿ ಸದ್ವಾಸನೆಯ ಬೆಟ್ಟದ ಮೇಲೆ ಹತ್ತಿ ಬಂದಿರುವನು. ವೀರಶ್ರೇಷ್ಠನಾದ ಅರ್ಜುನನೇ, ಬಳಿಕ ಸಾಧುಗಳ ಸಂಗತಿಯಿಂದ ಸತ್ಕರ್ಮವೆಂಬ ನೇರವಾದ ದಾರಿಯಿಂದ ನಡೆಯುತ್ತಾ
ದುರಾಚಾರವೆಂಬ ಅಡ್ಡದಾರಿಯನ್ನು ಬಿಟ್ಟಿರುವನು. ಫಲೇಚ್ಛೆ ಎಂಬ ಪಾದರಕ್ಷೆಗಳನ್ನು ಧರಿಸದೆ ನೂರಾರು ಜನ್ಮಗಳಲ್ಲಿ ಭಕ್ತಿಯ ದಾರಿಯಲ್ಲಿ ನಡೆದಿರುವ ಈ ಜ್ಞಾನಿ ಭಕ್ತನು ಫಲದ ಇಚ್ಛೆಯನ್ನು ಎಣಿಸುವನೇ. ಹೀಗೆ ಶರೀರ ಸಂಬಂಧಿ ಅಜ್ಞಾನ ರೂಪವಾದ ಕತ್ತಲೆಯಲ್ಲಿ ಉಪಾಧಿರಹಿತನಾಗಿ ಒಬ್ಬಂಟಿಗನಾಗಿ ದಾರಿಯನ್ನು ನಡೆಯುತ್ತಿರುವಾಗ ಸಹಜವಾಗಿ ಕರ್ಮ ಕ್ಷಯವಾಗಿ ಜ್ಞಾನೋದಯದ ಬೆಳಕು ಆಗುವುದು. ಆಗಲೇ ಗುರುಕೃಪಾ ರೂಪ ಉಷಕ್ಕಾಲವಾಗುವುದು. ಮತ್ತೆ ಜ್ಞಾನರೂಪಿ ಸೂರ್ಯನ ಎಳೆ ಕಿರಣಗಳು ಕಾಣಿಸಿಕೊಂಡು ಸಮದೃಷ್ಟಿಯ ಐಶ್ವರ್ಯವು ಅವನ ಕಣ್ಣಿಗೆ ಕಾಣಿಸುವುದು. ಆ ಸಮಯದಲ್ಲಿ ಅವನು ನೋಡಿದಲ್ಲೆಲ್ಲ ನಾನಲ್ಲದೆ ಬೇರೆ ಏನು ಅವನಿಗೆ ಕಾಣುವುದಿಲ್ಲ. ಅಥವಾ ಅವನು ಸುಮ್ಮನೆ ಕುಳಿತುಕೊಂಡರೂ ಅವನಿಗೆ ನಾನೇ ಕಾಣುವೆನು. ಹೆಚ್ಚೇನು ಹೇಳಲಿ, ನೀರಿನಲ್ಲಿ ಮುಳುಗಿರುವ ಗಡಿಗೆಯ ಒಳಗೆ ಹೊರಗೆ ನೀರೇ ಇರುವಂತೆ ಅವನಿಗೆ ಎಲ್ಲೆಡೆ ನಾನಲ್ಲದೆ ಬೇರೆ ಏನು ಕಾಣುವುದಿಲ್ಲ. ಹಾಗೆ ಅವನು ನನ್ನೊಳಗೆ ನಾನು ಅವನ ಅಂತರ್ಬಾಹ್ಯದಲ್ಲಿ ಇರುವುದನ್ನು ಹೇಳಿ ತೋರಿಸಲಿಕ್ಕೆ ಬರುವಂತಹುದಲ್ಲ. ಅದಿರಲಿ. ಆದ್ದರಿಂದ ಅವನಿಗೆ ಜ್ಞಾನ ಭಂಡಾರದ ದೃಷ್ಟಿಗೆ ಅವನಿಗೆ ಜ್ಞಾನ ಭಂಡಾರವೇ ದೃಷ್ಟಿಗೆ ಬೀಳುವುದು. ಅವನು ಸಂಚರಿಸಿದಲ್ಲೆಲ್ಲ ತಾನೇ ವಿಶ್ವಮಯನಾಗಿರುವೆನೆಂದು ಭಾವಿಸುವನು. ಈ ವಿಶ್ವದಲ್ಲೆಲ್ಲ ವಾಸುದೇವನೇ ತುಂಬಿರುವನು. ಹೀಗೆ ಅವನು ಭಾವಿಸುತ್ತಾನೆ. ಆದ್ದರಿಂದ ಭಕ್ತರಲ್ಲಿ ಅವನೇ ಸರ್ವಶ್ರೇಷ್ಠನು, ನಿಜವಾದ ಜ್ಞಾನಿಯೂ ಆಗಿರುವನು. ಧನುರ್ಧರನೇ, ಆತನ ಅನುಭವದ ಭಂಡಾರದಲ್ಲಿ ಚರಾಚರ ವಿಶ್ವವೇ ತುಂಬಿರುತ್ತದೆ. ಇಂತಹ ಮಹಾತ್ಮನು ಬಹಳ ದುರ್ಲಭನು. ಅರ್ಜುನ, ಈತನಲ್ಲದೆ ಬಹಳಷ್ಟು ಜನರು ನನ್ನನ್ನು ಭಜಿಸುತ್ತಾರೆ. ಆದರೆ ಅವರ ಭಕ್ತಿಯು ಕೇವಲ ವಿಷಯ ಸುಖಾಪೇಕ್ಷೆಯಿಂದ ಇರುತ್ತದೆ. ಏಕೆಂದರೆ ಅವರ ದೃಷ್ಟಿಯು ಆಸೆ ಎಂಬ ಕತ್ತಲೆಯಿಂದ ವಿಷಯಾಂಧವಾಗಿರುತ್ತದೆ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಆಯಾಯ ಭೋಗಗಳ ಕಾಮನೆಯ ಮೂಲಕ ಯಾರ ಜ್ಞಾನವೋ ಅಪಹರಿಸಲ್ಪಟ್ಟಿದೆಯೋ ಆ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಆಯಾಯ ನಿಯಮಗಳನ್ನು ಧಾರಣೆ ಮಾಡಿ ಬೇರೆ ದೇವತೆಗಳನ್ನು ಭಜಿಸುತ್ತಾರೆ, ಅರ್ಥಾತ್ ಪೂಜಿಸುತ್ತಾರೆ. ಬಳಿಕ ಫಲೇಚ್ಛೆಯಿಂದ ಅವರ ಹೃದಯದಲ್ಲಿ ಕಾಮವು ಹೊಕ್ಕಿರುವುದರಿಂದ ಅದರ ಸಂಸರ್ಗದಿಂದ ಜ್ಞಾನರೂಪಿ ದೀಪವು ಆರಿಹೋಗುವುದು. ಹೀಗೆ ಅವರಿಗೆ ಅಂತರ್ಬಾಹ್ಯಗಳಲ್ಲಿ ಕತ್ತಲೆಯೇ ಆವರಿಸುತ್ತದೆ. ಆದ್ದರಿಂದ ನಾನು ಅವರಲ್ಲಿಯೇ ಇದ್ದರೂ ಅವರು ನನ್ನಿಂದ ದೂರವಾಗುತ್ತಾರೆ. ಮತ್ತೆ ಸರ್ವಭಾವದಿಂದ ಇತರ ದೇವತೆಗಳನ್ನು ಭಜಿಸತೊಡಗುತ್ತಾರೆ. ಮೊದಲೇ ಅವರು ಮಾಯೆಗೆ ಅಧೀನರಾಗಿದ್ದು ಫಲಪ್ರಾಪ್ತಿಗಾಗಿ ದೀನರಾಗಿರುವರು. ಹೀಗಿರುವಾಗ ಅವರು ವಿಷಯ ಲಂಪಟರಾಗಿ ದೇವತೆಗಳ ಭಕ್ತಿಯನ್ನು ಹೀಗೆ ಮಾಡುತ್ತಾರೆ. ಯಾವ ನಿಯಮದಿಂದ ಮತ್ತು ಉಪಚಾರ ದ್ರವ್ಯಗಳಿಂದ ಯಥಾವಿಧಿಯಾಗಿ ಆಯಾ ದೇವತೆಗೆ ಅರ್ಪಿಸಬೇಕಾದ ವಸ್ತುಗಳನ್ನು ಗಮನವಿಟ್ಟು ಆಯಾ ದೇವತೆಗಳಿಗೆ ಇಷ್ಟವಾದುದನ್ನು ಅರ್ಪಿಸುತ್ತಾರೆ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತೆಯ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಅದೇ ದೇವತೆಯ ಕುರಿತು ಸ್ಥಿರಗೊಳಿಸುತ್ತೇನೆ. ಆದರೆ ಯಾರು ಯಾರು ಯಾವ ಯಾವ ದೇವತೆಗಳನ್ನು ಯಾವ ಯಾವ ಫಲಕ್ಕಾಗಿ ಉಪಾಸನೆ ಮಾಡುವರೋ ಅವರ ಇಚ್ಛೆಯನ್ನು ನಾನೇ ಪೂರ್ಣಗೊಳಿಸುತ್ತೇನೆ. ಇಲ್ಲಿ ನೋಡು, ಎಲ್ಲ ದೇವದೇವಿಯರು ನಾನೇ ಆಗಿರುವೆನು. ಆದರೆ ಅವರಲ್ಲಿ ಅಂತಹ ನಿಶ್ಚಯವಿರುವುದಿಲ್ಲ. ಆದ್ದರಿಂದ ಆಯಾಯ ದೇವತೆಗಳಲ್ಲಿ ಅವರ ಭಾವ ಬೇರೆ ಬೇರೆಯಾಗಿರುತ್ತದೆ. ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಆ ಪುರುಷರು ಅಂತಹ ಶ್ರದ್ಧೆಯಿಂದ ಯುಕ್ತರಾಗಿ ಆ ದೇವತೆಯ ಪೂಜೆಯನ್ನು ಮಾಡುತ್ತಾನೆ ಮತ್ತು ಆ ದೇವತೆಯಿಂದ ನನ್ನಿಂದಲೇ ವಿಧಿಸಲ್ಪಟ್ಟ ಬಯಸಿದ ಭೋಗಗಳನ್ನು ನಿಸ್ಸಂದೇಹವಾಗಿ ಪಡೆಯುತ್ತಾನೆ. ಅವರಿಗೆ ಯಾವ ಯಾವ ದೇವರಲ್ಲಿ ಶ್ರದ್ಧೆಯಿರುವುದೋ ಆಯಾ ದೇವತೆಗಳನ್ನು ತಮ್ಮ ಕಾರ್ಯಸಿದ್ಧಿಯಾಗುವವರೆಗೆ ಅವರು ಯಥಾವಿಧಿಯಾಗಿ ಪೂಜಿಸುವರು. ಹೀಗೆ ಯಾರು ಯಾವ ಫಲವನ್ನು ಬಯಸಿರುವರೋ ಅವರಿಗೆ ಅದು ಪ್ರಾಪ್ತವಾಗುವುದು. ಆದರೆ ಅದೆಲ್ಲವೂ ನನ್ನಿಂದಲೇ ದೊರೆಯುತ್ತಿರುತ್ತದೆ.
ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಆ ಅಲ್ಪ ಬುದ್ಧಿಯುಳ್ಳವರ ಆ ಫಲವು ನಾಶಯುಕ್ತವಾಗಿದೆ. ಹಾಗೂ ಆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ. ಆದರೆ ನನ್ನ ಭಕ್ತರು ಹೇಗಾದರೂ ಭಜಿಸಲಿ, ಕಡೆಯಲ್ಲಿ ಅವರು ನನ್ನನ್ನೇ ಸೇರುತ್ತಾರೆ. ಆದರೆ ಆ ಭಕ್ತರು ನನ್ನನ್ನು ಅರಿಯರು, ಅಂದರೆ ಬೇರೆ ಅನ್ಯ ದೇವತೆಗಳನ್ನು ಪೂಜಿಸುವಂತಹ ಭಕ್ತರು. ಏಕೆಂದರೆ ಅವರು ತಮ್ಮ ಕಲ್ಪನೆಯ ಹೊರಗೆ ನೋಡುವುದೇ ಇಲ್ಲ. ಆದ್ದರಿಂದಲೇ ನಾಶವುಳ್ಳ ಫಲಗಳೇ ಅವರಿಗೆ ದೊರೆಯುತ್ತವೆ. ಹೆಚ್ಚಾಗಿ ಇಂತಹ ಭಜನೆಯು ಸಂಸಾರದ ಸಾಧನೆಯೇ ಆಗಿರುತ್ತದೆ. ಇದರ ಫಲಭೋಗವು ಸ್ವಪ್ನದೊಳಗಿನ ಕ್ಷಣಿಕ ಸುಖದಂತೆಯೇ ಇದೆ. ಇದು ಒಂದು ಕಡೆಗಿರಲಿ. ಅವನ ಪ್ರಿಯವಾದ ದೇವತೆಯು ಯಾರೇ ಇರಲಿ, ಅವನು ಆ ದೇವತೆಯನ್ನು ಪೂಜಿಸಿದನೆಂದರೆ ಅದೇ ದೇವತ್ವವನ್ನು ಪಡೆಯುವನು. ಉಳಿದವರು ತನು ಮನ ಪ್ರಾಣಗಳನ್ನು ಅರ್ಪಿಸಿ ನನ್ನ ಭಕ್ತಿ ಮಾರ್ಗದಲ್ಲಿ ತೊಡಗಿದರೆ ಅವರು ದೇಹಾಂತ್ಯದಲ್ಲಿ ಮದ್ರೂಪರೇ ಆಗುವರು, ಅಂದರೆ ಮುಕ್ತರಾಗುವರು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತಃ ಮಮಾವ್ಯಯಮನುತ್ತಮಂ. ಬುದ್ಧಿಹೀನರಾದ ಪುರುಷರು ನನ್ನ ಉತ್ಕೃಷ್ಟವೂ ಅವಿನಾಶಿಯೂ ಆದ ಪರಮ ಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳಿಗಿಂತ ಪರನಾದ ಸಚ್ಚಿದಾನಂದ ಘನ ಪರಮಾತ್ಮನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿ ಬಂದು ವ್ಯಕ್ತಿಭಾವವನ್ನು ಪಡೆದಿರುವನೆಂದು ತಿಳಿಯುತ್ತಾರೆ. ಆದರೆ ಪ್ರಾಣಿಗಳು ಹಾಗೆ ಮಾಡದೆ ವ್ಯರ್ಥವಾಗಿ ತನ್ನ ಅಹಿತವನ್ನು ಮಾಡಿಕೊಳ್ಳುವರು. ಇತರ ದೇವತೆಗಳ ಪೂಜೆಯಿಂದ ಅಲ್ಪ ಫಲವನ್ನು ಪಡೆಯುವರು. ಇದು ಅಂಗೈ ಪ್ರಮಾಣದ ನೀರಿನಲ್ಲಿ ಈಜಿದಂತೆ ಆಗುವುದು. ಅಥವಾ ಅಮೃತದ ಸಮುದ್ರದಲ್ಲಿ ಮುಳುಗಿದ್ದು ಏಕೆ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಬೇಕು? ಹಾಗೂ ಮನಸ್ಸಿನಲ್ಲಿ ತೊಟ್ಟಿಯ ನೀರನ್ನು ಏಕೆ ನೆನೆಯಬೇಕು? ಅಮೃತದಲ್ಲೇ ಪ್ರವೇಶಿಸಿದರೂ ಸಾಯುವುದೇ? ಹೀಗೇಕೆ ಮಾಡಬೇಕು? ಅಮೃತದಲ್ಲಿ ಸುಖವಾಗಿ ಅಮೃತ ರೂಪನಾಗಿ ಏಕೆ ಇರಬಾರದು? ಧನುರ್ಧರ, ಫಲೇಚ್ಛಾರೂಪವಾದ ಗೂಡನ್ನು ಬಿಟ್ಟು ಅನುಭವ ರೂಪವಾದ ರೆಕ್ಕೆಗಳಿಂದ ಸಂಚರಿಸುತ್ತಾ ಚಿದಾಕಾಶ ಅಂದರೆ ಭಗವತ್ ಸ್ವರೂಪದ ಒಡೆಯನು ಏಕಾಗಬಾರದು? ಆ ಚಿದಾಕಾಶದಲ್ಲಿ ತಾನು ಎಡಿಸಿದಷ್ಟು ಎತ್ತರಕ್ಕೆ ತನ್ನಿಚ್ಛೆಯಂತೆ ಅನಾಯಾಸವಾಗಿ ಸುಖದಿಂದ ಹಾರಾಡಲು ಅವಕಾಶವಿದೆ. ಅಳೆಯಲು ಬಾರದ ನನ್ನನ್ನು ಅಳತೆಯಲ್ಲಿ ಏಕೆ ಹಾಕಬೇಕು? ನಿರಾಕಾರನಾದ ನನ್ನನ್ನು ಸಾಕಾರನೆಂದು ಏಕೆ ಭಾವಿಸಬೇಕು? ನಾನು ಸಿದ್ಧನಾಗಿರುವಾಗ ನನ್ನ ಪ್ರಾಪ್ತಿಗಾಗಿ ಸಾಧನೆಗಳಿಂದ ಏಕೆ ಬಳಲಬೇಕು? ಆದರೆ ಅರ್ಜುನ, ನಿಜವಾಗಿ ವಿಚಾರ ಮಾಡಿದರೆ ನಾನು ಹೇಳಿದ ಮೇಲಿನ ಮಾತು ಸಾಮಾನ್ಯವಾಗಿ ಜೀವಿಗಳಿಗೆ ಹಿಡಿಸುವುದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನನ್ನ ಯೋಗ ಮಾಯೆಯಿಂದ ಅಡಗಿರುವ ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗುವುದಿಲ್ಲ. ಆದ್ದರಿಂದ ಈ ಅಜ್ಞಾನಿ ಜನಸಮುದಾಯವು ಜನ್ಮರಹಿತನಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ. ಅರ್ಥಾತ್ ನನ್ನನ್ನು ಜನನ ಮರಣಗಳುಳ್ಳವನೆಂದು ತಿಳಿಯುತ್ತಾರೆ. ಏಕೆಂದರೆ ಯೋಗ ಮಾಯೆಯ ಪರದೆಯಿಂದ ಕುರುಡರಾಗಿರುವವರು ದೇಹ ಬುದ್ಧಿಯ ಬಲದಿಂದ ಪ್ರಕಾಶರೂಪನಾದ ನನ್ನನ್ನು ನೋಡುವುದಿಲ್ಲ. ಇಲ್ಲದಿದ್ದರೆ ನಾನಿಲ್ಲದ ವಸ್ತು ಒಂದಾದರೂ ಇದೆಯೇ? ನೋಡು, ಯಾವುದೇ ನೀರು ರಸರಹಿತವಾಗಿ ಇದೆಯೇ? ಗಾಳಿ ಯಾರನ್ನೂ ಸ್ಪರ್ಶಿಸುವುದಿಲ್ಲ, ಆಕಾಶವು ಎಲ್ಲಿ ಹಿಡಿಸುವುದಿಲ್ಲ. ಇದಿರಲಿ, ಸಮಸ್ತ ವಿಶ್ವದಲ್ಲಿ ನಾನೇ ತುಂಬಿರುತ್ತೇನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಹೇ ಅರ್ಜುನ, ಹಿಂದೆ ಆಗಿ ಹೋದ ಮತ್ತು ವರ್ತಮಾನದಲ್ಲಿ ಇರುವ ಹಾಗೂ ಮುಂದೆ ಹುಟ್ಟಲಿರುವ ಎಲ್ಲಾ ಪ್ರಾಣಿಗಳನ್ನು ನಾನು ಬಲ್ಲೆ. ಆದರೆ ನನ್ನನ್ನು ಶ್ರದ್ಧಾಭಕ್ತಿರಹಿತನಾದ ಯಾವ ಪುರುಷನೂ ತಿಳಿಯುವುದಿಲ್ಲ. ಈ ಜಗತ್ತಿನಲ್ಲಿ ಆಗಿ ಹೋದ ಎಲ್ಲ ಪ್ರಾಣಿಗಳಲ್ಲಿಯೂ ನಾನೇ ಇದ್ದೆ. ಈಗ ಇರುವವರೆಲ್ಲರಲ್ಲಿಯೂ ನಾನೇ ಇರುವೆನು. ಅಥವಾ ಮುಂದೆ ಆಗುವವರೆಲ್ಲರೂ ನನ್ನಿಂದ ಭಿನ್ನರಾಗಿಲ್ಲ. ಆದರೆ ಇದು ಕೇವಲ ಮಾತಾಗಿದೆ.
ಬೇರೆ ಏನೂ ಆಗುವುದಿಲ್ಲ ಮತ್ತು ಎಲ್ಲಿಗೂ ಹೋಗುವುದಿಲ್ಲ. ಹಗ್ಗದ ಹಾವಿನ ವಿಷಯದಲ್ಲಿ ಅದು ಕಪ್ಪಾಗಿದೆ, ಹಳದಿಯಾಗಿದೆ ಮುಂತಾಗಿ ಯಾವುದನ್ನು ಕಲ್ಪಿಸಲಾಗುವುದಿಲ್ಲ. ಹಾಗೆಯೇ ಸರ್ವ ಪ್ರಾಣಿಗಳು ಮಿಥ್ಯೆಯಾಗಿರುವುದರಿಂದ ಅವರ ಕುರಿತು ಯಾವುದೇ ಕಲ್ಪನೆ ಮಾಡಲಾಗುವುದಿಲ್ಲ. ಪಾಂಡುನಂದನ, ಹೀಗೆ ನಾನು ಸದಾಕಾಲ ಅಖಂಡನಾಗಿ ವ್ಯಾಪ್ತನಾಗಿರುವೆನು. ಪ್ರಾಣಿ ಮಾತ್ರರಿಗೆ ಅಂಟಿಕೊಂಡಿರುವ ಸಂಸಾರದ ಕಾರಣ ಬೇರೆಯೇ ಆಗಿರುತ್ತದೆ. ಆ ವಿಷಯದಲ್ಲಿ ಸ್ವಲ್ಪ ಹೇಳುತ್ತೇನೆ ಕೇಳು. ಅಭಿಮಾನ ಮತ್ತು ಶರೀರ ಇವೆರಡರ ಪ್ರೀತಿಯು ಕೂಡಿಕೊಂಡಿತು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಹೇ ಭರತವಂಶೀಯನಾದ ಅರ್ಜುನನೇ, ಜಗತ್ತಿನಲ್ಲಿ ಇಚ್ಛೆ, ರಾಗ ಮತ್ತು ದ್ವೇಷದಿಂದ ಉಂಟಾಗುವ ಸುಖ ದುಃಖಾದಿ ದ್ವಂದ್ವರೂಪಿ ಮೋಹದಿಂದ ಸಂಪೂರ್ಣ ಪ್ರಾಣಿಗಳು ಅತ್ಯಂತ ಅಜ್ಞತೆಯನ್ನು ಹೊಂದುತ್ತಿದ್ದಾರೆ. ಇವರಿಬ್ಬರ ಪ್ರೀತಿಯಿಂದ ಇಚ್ಛಾರೂಪಿಯಾದ ಕನ್ಯೆಯು ಹುಟ್ಟಿದಳು. ಆಕೆಯು ತನ್ನ ಕಾಮದ ಪೂರ್ಣ ತಾರುಣ್ಯದಲ್ಲಿ ಕಾಲಿಟ್ಟಾಗ ಅವಳು ದ್ವೇಷದೊಂದಿಗೆ ಮದುವೆಯಾದಳು. ಇವರಿಬ್ಬರಿಂದ ದ್ವಂದ್ವ ಮೋಹವೆಂಬ ಪುತ್ರನು ಜನಿಸಿದನು. ಅನಂತರ ಅವನ ಅಜ್ಜನಾದ ಅಹಂಕಾರವು ಅವನನ್ನು ಬೆಳೆಸಿತು. ಆ ದ್ವಂದ್ವ ಮೋಹವು ಯಾವಾಗಲೂ ಧೈರ್ಯಕ್ಕೆ ಪ್ರತಿಕೂಲ ಹಾಗೂ ಇಂದ್ರಿಯ ದಮನಕ್ಕೆ ದ್ವೇಷಿಯಾದ್ದರಿಂದ ಅರಿಯಲಾಗುವುದಿಲ್ಲ. ಏಕೆಂದರೆ ಅವನು ಆಸೆ ಎಂಬ ಹಾಲಿನಿಂದ ಪುಷ್ಟನಾಗಿರುವನು. ಧನುರ್ಧರನೇ, ಅಸಂತೋಷವೆಂಬ ಮದ್ಯದಿಂದ ಉನ್ಮತ್ತನಾದ್ದರಿಂದ ಅವನು ವಿಷಯಗಳ ಕೋಣೆಯಲ್ಲಿ ಭ್ರಾಂತಿ ಎಂಬ ಸ್ತ್ರೀಯ ಜೊತೆಯಲ್ಲಿ ಸುಖವಾಗಿ ಭೋಗಿಸುತ್ತಾ ಇರುವನು. ಅವನು ಶುದ್ಧ ಭಕ್ತಿಯ ಮಾರ್ಗದಲ್ಲಿ ವಿಕಲ್ಪವೆಂಬ ಮುಳ್ಳುಗಳನ್ನು ಹರಡಿ ಕೆಟ್ಟ ಮಾರ್ಗದ ಅಡ್ಡದಾರಿಗಳನ್ನು ನಿರ್ಮಿಸಿದನು. ಅದರಿಂದಾಗಿ ಎಲ್ಲ ಪ್ರಾಣಿಗಳು ಭ್ರಮೆಗೊಂಡು ಸಂಸಾರವೆಂಬ ಕಾರಣದಲ್ಲಿ ಸಿಕ್ಕಿ ಹಾಕಿಕೊಂಡು ಮಹಾ ದುಃಖಗಳ ಏಟುಗಳನ್ನು ಸಹಿಸಬೇಕಾಗುತ್ತದೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠವಾದ ಕರ್ಮಗಳ ಆಚರಣೆ ಮಾಡುವ ಯಾವ ಪುರುಷರ ಪಾಪಗಳು ನಷ್ಟವಾಗಿ ಹೋಗಿವೆಯೋ, ರಾಗ ದ್ವೇಷ ಜನಿತ ದ್ವಂದ್ವ ರೂಪಿ ಮೋಹದಿಂದ ಮುಕ್ತರಾದ ದೃಢ ನಿಶ್ಚಯವುಳ್ಳ ಆ ಭಕ್ತರು ನನ್ನನ್ನು ಎಲ್ಲ ಪ್ರಕಾರದಿಂದಲೂ ಭಜಿಸುತ್ತಾರೆ. ಹೀಗೆ ನಿಷ್ಫಲವಾದ ವಿಕಲ್ಪದ ಮುಳ್ಳುಗಳನ್ನು ನೋಡಿ ಅವುಗಳಿಂದ ಉಂಟಾದ ಮತಿಭ್ರಮೆ ಎಂಬ ಪಾಶಗಳನ್ನು ಯಾರು ಹೇಗೆ ಲೆಕ್ಕಿಸುವುದಿಲ್ಲವೋ, ಭಕ್ತಿಯ ಏಕನಿಷ್ಠೆಯ ಹೆಜ್ಜೆಯಿಂದ ಯಾರು ಸರಿಯಾಗಿ ನಡೆಯುವಾಗ ಶೂಲದಂತಿರುವ ವಿಕಲ್ಪದ ಮುಳ್ಳುಗಳನ್ನು ಹಿಸುಕಿ ಬಿಡುವರೋ ಅವರು ಮಹಾಪಾತಕಗಳ ಅರಣ್ಯವನ್ನು ಬಿಟ್ಟು ನೇರವಾದ ದಾರಿಯಿಂದ ಹೋಗುತ್ತಾರೆ. ಅನಂತರ ಪುಣ್ಯದ ಮಾರ್ಗದಿಂದ ಓಡುತ್ತಾ ನನ್ನ ಬಳಿಗೆ ತಲುಪುವರು ಹಾಗೂ ದರೋಡೆಕೋರರ ಅಂದರೆ ಕಾಮ ಕ್ರೋಧಾದಿಗಳ ಕೈಯಿಂದ ಪಾರಾಗಿ ಹೋಗುವರು. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಚ ಕರ್ಮ ಚಾಖಿಲಂ. ಯಾರು ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡುತ್ತಾರೋ ಆ ಪುರುಷರು ಆ ಬ್ರಹ್ಮವನ್ನು, ಸಂಪೂರ್ಣವಾಗಿ ಅಧ್ಯಾತ್ಮವನ್ನು ಹಾಗೂ ಸಂಪೂರ್ಣ ಕರ್ಮವನ್ನು ತಿಳಿಯುತ್ತಾರೆ. ಪಾರ್ಥ, ಅವರಿಗೆ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆಯಾಗಲು ಇರುವ ಸಾಧನೆಯ ಕುರಿತು ಬಿಡುಗಡೆಯ ಪ್ರಾಪ್ತಿಗಾಗಿ ಇಚ್ಛೆಯು ಉಂಟಾಗುತ್ತದೆ. ಅವರ ಆ ಪ್ರಯತ್ನವು ಎಂದಾದರೂ ಫಲಪ್ರದವಾಗಿ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ ಮತ್ತು ಹಣ್ಣಾದ ಹಣ್ಣಿನ ರಸದಂತೆ ಅವರು ಪೂರ್ಣತೆಯನ್ನು ಪಡೆಯುತ್ತಾರೆ. ಆ ಸಮಯದಲ್ಲಿ ನಾವು ಧನ್ಯರಾಗಿದ್ದೇವೆ ಎಂದು ಅನಿಸಿ ಜಗತ್ತಿನಲ್ಲೆಲ್ಲ ಆನಂದವೇ ತುಂಬಿರುವಂತೆ ತೋರುವುದು. ಬಳಿಕ ಆತ್ಮಜ್ಞಾನದ ಬಯಕೆ ಪೂರ್ಣವಾಗಿ ಕರ್ಮಗಳು ಇದ್ದಲ್ಲೇ ಇದ್ದು ಅವರ ಮನಸ್ಸು ಶಾಂತವಾಗುತ್ತದೆ. ಧನಂಜಯನೇ, ಹೀಗೆ ಅವರಿಗೆ ಆತ್ಮಜ್ಞಾನದ ಲಾಭವಾಗುತ್ತದೆ. ಏಕೆಂದರೆ ಅವರ ಈ ಪರಮಾರ್ಥವೆಂಬ ವ್ಯಾಪಾರದಲ್ಲಿ ಮೂಲ ಧನ ನಾನೇ ಆಗಿದ್ದೇನೆ. ಅವನಿಗೆ ಸಮದೃಷ್ಟಿ ಎಂಬ ಬಡ್ಡಿಯು ದೊರೆತು ಐಕ್ಯ ರೂಪವೆಂಬ ಸಂಪತ್ತಿನ ಸಮೃದ್ಧಿಯಾಗುತ್ತದೆ. ಅದರಿಂದ ಭೇದ ರೂಪವಾದ ದೈನ್ಯದ ಗುರುತೂ ಸಹ ಇರುವುದಿಲ್ಲ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞ
ಕೃಷ್ಣಂಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿಧುರ್ಯುಕ್ತಚೇತನಃ. ಯಾವ ಪುರುಷರು ಅಧಿಭೂತ ಮತ್ತು ಅಧಿದೈವದ ಸಹಿತ ಹಾಗೂ ಅಧಿಯಜ್ಞದ ಸಹಿತ ಎಲ್ಲರ ಆತ್ಮರೂಪಿಯಾದ ನನ್ನನ್ನು ಅಂತ್ಯಕಾಲದಲ್ಲಿಯೂ ಸಹ ತಿಳಿಯುತ್ತಾರೋ ಆ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನೇ ಅರಿಯುತ್ತಾರೆ, ಅರ್ಥಾತ್ ನನ್ನನ್ನೇ ಪಡೆಯುತ್ತಾರೆ. ಇವರು ಅನುಭವದ ಕೈಗಳಿಂದ ಮಾಯಾವಶ ಜೀವನನ್ನು ಹಿಡಿದಿಟ್ಟು ಪಾಂಚಭೌತಿಕದೊಂದಿಗೆ ನನ್ನನ್ನು ಸ್ಪರ್ಶಿಸಿದರು. ಜ್ಞಾನದ ಬಲದಿಂದ ಅಧಿಯಜ್ಞ ಅಂದರೆ ಪರಮಾತ್ಮ ದೃಷ್ಟಿಯಿಂದ ನನ್ನನ್ನು ನೋಡಿದವರಿಗೆ ಶರೀರದ ವಿಯೋಗ ಅಂದರೆ ಮರಣದಿಂದ ದುಃಖವಾಗುವುದಿಲ್ಲ. ಇಲ್ಲದಿದ್ದರೆ ಆಯಸ್ಸಿನ ಹಗ್ಗವು ಹರಿಯುವ ಪ್ರಸಂಗ ಬಂದಾಗ ಪ್ರಾಣಿಗಳ ಒದ್ದಾಟವನ್ನು ನೋಡಿ ಸಾಯದಿರುವ ಅಂದರೆ ಬದುಕಿರುವವರೆಗೂ ಪ್ರಳಯ ಕಾಲವು ಒದಗಿ ಬಂದಂತೆಯೇ ಆಗುವುದಿಲ್ಲವೇ? ಆದರೆ ಅವರು ನನ್ನಲ್ಲಿ ಹೇಗೆ ಮತ್ತು ಎಷ್ಟು ಐಕ್ಯವನ್ನು ಹೊಂದಿರುವರೋ ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಮರಣದ ಕಠಿಣ ಪ್ರಸಂಗದಲ್ಲಿಯೂ ನನ್ನನ್ನು ಮರೆಯುವುದಿಲ್ಲ. ಸಾಮಾನ್ಯವಾಗಿ ಹೀಗೆ ಜ್ಞಾನಿಗಳಾದವರೇ ಅಂತಃಕರಣದಿಂದ ನನ್ನ ಐಕ್ಯವನ್ನು ಹೊಂದಿರುವರೆಂದು ನಿಶ್ಚಯವಾಗಿ ತಿಳಿದುಕೋ. ಈ ತತ್ವವನ್ನು ಹೇಳುವಾಗ ಶ್ರೀಕೃಷ್ಣನ ಮುಖದಿಂದ ಹೊರಬಿದ್ದ ಶಬ್ದರೂಪ ಪಾತ್ರೆಯ ಕೆಳಗೆ ಅರ್ಜುನನ ಅವಧಾನವೆಂಬ ಬೊಗಸೆಯೂ ಇರಲಿಲ್ಲ. ಏಕೆಂದರೆ ಅವನ ಚಿತ್ತವು ಹಿಂದಿನ 29ನೆಯ ಶ್ಲೋಕಾರ್ಥದ ಚಿಂತನೆಯಲ್ಲಿ ತೊಡಗಿತ್ತು. ಇಲ್ಲಿ ಬ್ರಹ್ಮ ಪ್ರತಿಪಾದಕ ವಾಕ್ಯಗಳೆಂಬ ಫಲಗಳು ಸಾಕಷ್ಟು ಅರ್ಥರೂಪವೆಂಬ ರಸದಿಂದ ತುಂಬಿದ್ದವು, ಹಾಗೂ ಅವುಗಳ ಭಕ್ತಿರೂಪವಾದ ಸುಗಂಧವು ಎಲ್ಲೆಡೆ ಹರಡಿತ್ತು. ಆಗ ಶ್ರೀಕೃಷ್ಣ ಕೃಪಾರೂಪವಾದ ಮಂದಾನಿಲದಿಂದ ಶ್ರೀಕೃಷ್ಣವೆಂಬ ವೃಕ್ಷದಿಂದ ವಚನ ರೂಪವಾದ ಫಲಗಳು ಅರ್ಜುನನ ಕಿವಿಗಳೆಂಬ ಮಡಿಲಲ್ಲಿ ಸಹಜವಾಗಿ ಬಂದು ಬಿದ್ದವು. ಆ ಫಲಗಳು ವೇದಾಂತ ಸಿದ್ಧಾಂತದಿಂದಲೇ ನಿರ್ಮಾಣವಾಗಿದ್ದು ಬ್ರಹ್ಮ ರಸದ ಸಾಗರದಲ್ಲಿ ಅದ್ದಿದ ಹಾಗೂ ಪರಮಾನಂದವೆಂಬ ಸಕ್ಕರೆಯಲ್ಲಿ ಹೊರಳಿಸಿದ್ದವು. ಈ ರೀತಿಯಿಂದ ಉಂಟಾದ ಫಲಗಳ ಅರ್ಥವೆಂಬ ತಿರುಳಿನ ಅಂದರೆ ಜ್ಞಾನದ ಲಾಭವಾಗಬೇಕೆಂದು ಇಚ್ಛಿಸಿದ ಅರ್ಜುನನು ವಿಸ್ಮಯ ರೂಪ ಅಮೃತದ ಗುಟುಕುಗಳನ್ನು ಸೇವಿಸತೊಡಗಿದನು. ಈ ಪ್ರಕಾರವಾಗಿ ಸುಖ ಸಂಪತ್ತಿನ ಲಾಭದಿಂದಾಗಿ ಅರ್ಜುನನ ಅಂತಃಕರಣದಲ್ಲಿ ಉಕ್ಕೇರಿದ ಆನಂದವು ಸ್ವರ್ಗ ಸುಖವನ್ನು ಅಣಕಿಸುವಂತಿತ್ತು. ಹೀಗೆ ಆ ಫಲಗಳ ಹೊರಗಿನ ಸ್ವರೂಪವನ್ನು ನೋಡಿ ಅವನಿಗೆ ಆನಂದವು ಹೆಚ್ಚತೊಡಗಿತು. ಆಗ ಆ ಫಲಗಳ ರುಚಿಯನ್ನು ಸವಿಯಬೇಕೆಂದು ನಾಲಿಗೆಗೆ ಉತ್ಕಟ ಇಚ್ಛೆ ಉಂಟಾಗಿತ್ತು. ಆದ್ದರಿಂದ ಲಘು ಬಗೆಯಿಂದ ಅವಮಾನ ರೂಪಾದ ಕೈಗಳಿಂದ ಶ್ರೀಕೃಷ್ಣನ ವಾಕ್ಯರೂಪವಾದ ಫಲಗಳನ್ನು ಎತ್ತಿಕೊಂಡು ಅವನು ಅನುಭವವೆಂಬ ಬಾಯೊಳಗೆ ಒಂದೇ ಸಮನೆ ತುಂಬತೊಡಗಿದನು. ಆಗ ವಿಚಾರವೆಂಬ ನಾಲಿಗೆಯಿಂದ ಅದನ್ನು ಸವಿಯದಾದಾಗ, ಹೇತುವಾದ ಹಲ್ಲುಗಳಿಂದ ಒಡೆಯಲಾಗದಿದ್ದಾಗ ಅರ್ಜುನನು ಅದಕ್ಕೆ ಬಾಯ ಹಚ್ಚಲಿಲ್ಲ. ಮತ್ತೆ ಆಶ್ಚರ್ಯಚಕಿತನಾಗಿ ಅಂದುಕೊಂಡನು, ಏನಿದು? ನೀರಿನಲ್ಲಿ ಕಾಣುವ ನಕ್ಷತ್ರಗಳಂತೆ ಈ ಸುಂದರ ಅಕ್ಷರಗಳನ್ನು ಫಲಗಳೆಂದು ತಿಳಿದು ನಾನು ಮೋಸ ಹೋದೆನಲ್ಲ. ಇವು ಅಕ್ಷರಗಳ ಪದಗಳಾಗಿರದೆ ಕೇವಲ ಆಕಾಶದ ಮಡಿಕೆಗಳು ಮಾತ್ರ ಇವೆ. ಇದರಲ್ಲಿ ನಮ್ಮ ಬುದ್ಧಿಯು ಎಷ್ಟು ಮುಳುಗಿದರೂ ತಳಮುಟ್ಟಲಾರದು. ಆಗ ಈ ಫಲಗಳನ್ನು ಎತ್ತಿಕೊಳ್ಳಲಾಗದಿದ್ದರೆ ಅವನ್ನು ತಿಳಿಯುವುದು ಹೇಗೆ? ಹೀಗೆ ಅರ್ಜುನನು ಮನಸ್ಸಿನಲ್ಲಿ ಎಣಿಸಿ ಪುನಃ ಯಾದವಪತಿ ಶ್ರೀಕೃಷ್ಣನ ಕಡೆಗೆ ನೋಡಿದನು. ಮತ್ತೆ ಅರ್ಜುನನು, ದೇವ, ಈ ಒಟ್ಟುಗೂಡಿದ 7 ಪದಗಳನ್ನು ಎಂದೂ ಯಾರೂ ಸವಿಯಲಿಲ್ಲ. ಇದು ಅತ್ಯಾಶ್ಚರ್ಯವೇ ಆಗಿದೆ. ಇಲ್ಲದಿದ್ದರೆ ಗಮನವಿಡದೆ ಕೇವಲ ಶ್ರವಣದ ಬಲದಿಂದ ಸಾಧಾರಣ ಸಿದ್ಧಾಂತದ ತಾತ್ಪರ್ಯವನ್ನು ಕೂಡ ಹೇಳಿ ತೋರಿಸಲಾದೀತೆ? ಆಗಲಾರದು. ಅದರಲ್ಲಿಯೂ ದೇವ, ನಿನ್ನ ಈ ಮಾತುಗಳು ಸಾಧಾರಣವಾದುದಲ್ಲ. ಈ ಅಕ್ಷರಗಳನ್ನು ಕೇವಲ ನೋಡಿದರೆ ಆಶ್ಚರ್ಯಕ್ಕೆ ಬಹಳ ಅಚ್ಚರಿಯಾದೀತು. ಕಿವಿಗಳೆಂಬ ಕಿಂಡಿಗಿಂದ ಮಾತುಗಳೆಂಬ ಕಿರಣಗಳು ಒಳಗೆ ಪ್ರವೇಶಿಸಲಿಲ್ಲ. ಆಗಲೇ ಚಮತ್ಕಾರ ತೋರಿ ನನ್ನ ಲಕ್ಷ್ಯ ಭಂಗವಾಯಿತು, ಬುದ್ಧಿ ನಡೆಯದಾಯಿತು. ಆ ಶಬ್ದಗಳ ಅರ್ಥವನ್ನು ತಿಳಿಯುವ ಉತ್ಕಟ ಇಚ್ಛೆ ನನಗಿದೆ. ಇಷ್ಟು ಹೇಳುವ ಸಮಯವೂ ಕೂಡ ನನಗೆ ಸಹಿಸಲಾಗುವುದಿಲ್ಲ. ಆದ್ದರಿಂದ ದೇವ, ಬೇಗನೆ ಹೇಳು. ಹೀಗೆ ಹಿಂದಿನ ಅನುಭವವನ್ನು ಸ್ವೀಕರಿಸಿ ಮುಂದಿನ ಅಭಿಪ್ರಾಯದ ಕಡೆಗೆ ದೃಷ್ಟಿ ನೆಟ್ಟು ನಡುವೆಯೇ ಕೇಳುವ ತನ್ನ ಇಚ್ಛೆಯನ್ನು ಪ್ರದರ್ಶಿಸಿ ಅರ್ಜುನನು ಕೇಳಿದನು. ಅರ್ಜುನನ ಪ್ರಶ್ನೆ ಮಾಡುವ ಕೌಶಲ್ಯ ಹೀಗಿದೆ ನೋಡಿ. ಮರ್ಯಾದೆಯನ್ನು ಉಲ್ಲಂಘಿಸದೆ ಶ್ರೀಕೃಷ್ಣನ ಹೃದಯಕ್ಕೆ ಪ್ರೇಮಾಲಿಂಗನಕ್ಕಾಗಿ ಸಿದ್ಧನಾದನು. ಅಯ್ಯ, ಶ್ರೀ ಗುರುಗಳಲ್ಲಿ ಕೇಳುವುದಿದ್ದರೆ ಇಂತಹ ಮರ್ಯಾದೆಯಿಂದಲೇ ಕೇಳಬೇಕು.
ಆ ಮರ್ಯಾದೆಯನ್ನು ಇರಿಸಿಕೊಂಡು ಹೇಗೆ ಕೇಳಬೇಕೆಂಬುದು ಸವ್ಯಸಾಚಿಯಾದ ಅರ್ಜುನನೊಬ್ಬನಿಗೆ ಮಾತ್ರ ತಿಳಿದಿರುತ್ತದೆ. ಇನ್ನು ಅವನು ಪ್ರಶ್ನಿಸುವುದನ್ನು ಮತ್ತು ಅದಕ್ಕೆ ಸರ್ವಜ್ಞನಾದ ಶ್ರೀಹರಿಯು ಉತ್ತರಿಸುವುದನ್ನು ಸಂಜಯನು ಹೇಗೆ ಪ್ರೇಮದಿಂದ ಹೇಳುವನು ನೋಡಿರಿ. ಸರಳವಾದ ಮರಾಠಿಯಲ್ಲಿ ಹೇಳಲಾಗುವ ಮಾತಿನ ಕಡೆಗೆ ಸರಿಯಾಗಿ ಗಮನ ಕೊಡಿ. ಅದರಿಂದ ಕಿವಿಗಳಿಗಿಂತ ಮೊದಲೇ ದೃಷ್ಟಿಗೆ ಅರ್ಥ ಕಂಡೀತು. ಬುದ್ಧಿರೂಪವಾದ ನಾಲಿಗೆಯಿಂದ ಆ ಶಬ್ದಗಳ ರಸವನ್ನು ಸವಿಯದೆ ಅಕ್ಷರ ಶೋಭೆಯಿಂದಲೇ ಇಂದ್ರಿಯಗಳು ತಟಸ್ಥವಾಗುವವು. ಮಲ್ಲಿಗೆ ಮೊಗ್ಗಿನ ಪರಿಮಳವು ಮೂಗಿಗೆ ಖಂಡಿತವಾಗಿ ಬರುವುದು. ಆದರೆ ಅದರ ಹೊರಗಿನ ಚಂದದಿಂದ ಅಂದದಿಂದ ಕಣ್ಣುಗಳಿಗೆ ಹಬ್ಬವಾಗುವುದಿಲ್ಲವೇ? ಹಾಗೆಯೇ ಮರಾಠಿ ಭಾಷೆಯ ಶೋಭೆಯಿಂದಲೇ ಇಂದ್ರಿಯಗಳು ಸುಖದ ರಾಜ್ಯವನ್ನು ಆಳುವವು, ಮತ್ತೆ ಬೇಗನೆ ಸಿದ್ಧಾಂತದ ಊರಿಗೆ ಹೋಗುವವು. ಇಂತಹ ಸೌಂದರ್ಯದ ಯಾವ ಮಾತುಗಳನ್ನು ಕೇಳಿದೊಡನೆಯೇ ಮಾತು ನಿಂತು ಹೋಗುವುದೋ ಅಂತಹುದನ್ನು ಕೇಳಿರಿ ಎಂದು ನಿವೃತ್ತಿದಾಸರಾದ ಜ್ಞಾನೇಶ್ವರರು ಹೇಳುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.